ಶ್ರೋತೃಗಳಿಗೆಲ್ಲರಿಗೂ ನಮಸ್ಕಾರಗಳು. ತಾವೆಲ್ಲ ಬಹಳ ಆಸಕ್ತಿಯಿಂದ ನಿತ್ಯವೂ ಕೇಳುವ ಕಾರ್ಯಕ್ರಮ ಆರೋಗ್ಯವಾಣಿ. ಈ ಆರೋಗ್ಯವಾಣಿ ಕಾರ್ಯಕ್ರಮ ಬಹಳ ಜನರಿಗೆ ಉಪಯೋಗ ಆಗಿದೆ. ಸ್ತ್ರೀಯರು, ಪುರುಷರು, ಮಕ್ಕಳು, ವೃದ್ಧರು, ಆಬಾಲ ವೃದ್ಧರಿಂದ ಪ್ರತಿಯೊಬ್ಬರಿಗೂ ಬಹಳ ಉಪಯೋಗವಾಗಿರುವ ಕಾರ್ಯಕ್ರಮ ನಮ್ಮ ಆರೋಗ್ಯವಾಣಿ ಇದೆ. ಈ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಅನೇಕ ತಜ್ಞ ವೈದ್ಯರು ಭಾಗವಹಿಸಿ ಉಪಯುಕ್ತವಾದ ಶ್ರೇಷ್ಠ ಮಟ್ಟದ ಸಲಹೆಗಳನ್ನು ಕೊಟ್ಟಿದ್ದಾರೆ. ಜನರ ಆರೋಗ್ಯದ ದೃಷ್ಟಿಯಿಂದ ಸಮಾಜ ಸೇವೆ ಈ ಮೂಲಕವಾಗಿ ಆಗ್ತಾ ಇದೆ. ಇದೊಂದು ಪ್ರಸಾರ ಸೇವೆ ಮೂಲಕವಾಗಿ ನಾವು ವೈದ್ಯರನ್ನು ಅಂತರ್ವಾಣಿಗೆ ಬರಮಾಡಿಕೊಳ್ಳುವ ಮೂಲಕವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ನಾವು ಯಾವ ರೀತಿ ಜಾಗರೂಕರಾಗಿರಬೇಕು, ಈ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಈ ಥರದ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಹಿರಿಯ ವೈದ್ಯರು. ಇವತ್ತು ಈ ಆರೋಗ್ಯವಾಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಡಾಕ್ಟರ್ ರಾಣಿ ವಿಕ್ರಮ್ ಪಾಟೀಲ್ ಮೇಡಮ್ ಅವರು. ಇವರ ವಿಶೇಷತೆ ಏನಂದರೆ, ಇಲ್ಲಿ ಸಿದ್ಧಗಂಗಾ ಆಸ್ಪತ್ರೆ ಏನಿದೆ, ಆ ಸಿದ್ಧಗಂಗಾ ಆಸ್ಪತ್ರೆ ಹೆಸರು ಕೇಳದೇ ಇರೋರೇ ಇಲ್ಲ, ಎಲ್ಲರಿಗೂ ಚಿರಪರಿಚಿತ. ಡಾಕ್ಟರ್ MS ಪಾಟೀಲ್ ಅವರ ಸಂಸ್ಥಾಪಕತ್ವದಲ್ಲಿ ಆ ಸಿದ್ಧಗಂಗಾ ಆಸ್ಪತ್ರೆ ಈಗಲೂ ಇದೆ. ಡಾಕ್ಟರ್ MS ಪಾಟೀಲ್ ಅವರು ಬಹಳ ಅಮೂಲ್ಯವಾದ ಸೇವೆಯನ್ನು ಈ ಭಾಗದ ಜನರಿಗೆ ಸಲ್ಲಿಸಿದ್ದಾರೆ. ಅದೇ ಆಸ್ಪತ್ರೆಯ ರೂವಾರಿಯಾಗಿ ಡಾಕ್ಟರ್ ರಾಣಿ ಪಾಟೀಲ್ ಮೇಡಮ್ ಅವರು ಇದ್ದಾರೆ. ಇವರು ಡಾಕ್ಟರ್ MS ಪಾಟೀಲ್ ಅವರ ಸೊಸೆಯವರು. ಇವರು ಆ ಪರಂಪರೆಯಲ್ಲಿ, ವೈದ್ಯಕೀಯ ಪರಂಪರೆಯಲ್ಲಿಯೇ ಇವರು ಇಡೀ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇಂಥ ಮಹನೀಯರು, ಅನುಭವಿಗಳು ಡಾಕ್ಟರ್ ರಾಣಿ ಪಾಟೀಲ್ ಮೇಡಮ್ ಅವರು ಅಂತರ್ವಾಣಿ ಸ್ಟುಡಿಯೋಕ್ಕೆ ಆಗಮಿಸಿದ್ದಾರೆ. ಅವರಿಂದ ಅನೇಕ ವಿಷಯಗಳನ್ನು ಕೇಳಿ ತಿಳ್ಕೊಳ್ತಾ ಇದ್ದೇವೆ. ಇವರು ಮಕ್ಕಳ ಕಿಡ್ನಿ ತಜ್ಞರಿದ್ದಾರೆ. ಇವರು ಮಕ್ಕಳಿಗೆ ಕಿಡ್ನಿ ಹೇಗಿರುತ್ತೆ, ಯಾವ ಪ್ರಮಾಣದಲ್ಲಿರುತ್ತೆ, ಯಾವ್ಯಾವ ರೋಗಗಳು ಬರ್ಬೋದು, ಎಲ್ಲ ವಿಷಯಗಳನ್ನು ಕುರಿತಾಗಿ ಬಹಳಷ್ಟು ಆಳವಾಗಿ ಅಧ್ಯಯನ ಕೈಗೊಂಡು ಅದರಲ್ಲೇ ವೈದ್ಯಕೀಯ ಪದವಿಯನ್ನು ಪಡೆದು ಈಗ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇಂಥ ಹಿರಿಯ ತಜ್ಞ ವೈದ್ಯರು ಡಾಕ್ಟರ್ ರಾಣಿ ಪಾಟೀಲ್ ಅವರು ಅಂತರ್ವಾಣಿಗೆ ಆಗಮಿಸಿದ್ದಾರೆ. ಡಾಕ್ಟರ್ ರಾಣಿ ಪಾಟೀಲ್ ಮೇಡಮ್ ಅವರಿಗೆ ನಮಸ್ಕಾರ. ಮೇಡಮ್ ಸರ್, ತುಂಬಾ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ನಮಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೋಸ್ಕರ. ನಿಮ್ಮ ಅಂತರ್ವಾಣಿಯಲ್ಲಿ ಬಂದು ನಮ್ಮ ಸಲಹೆಗಳನ್ನು ನೀವು ಕೇಳ್ತಾ ಇದ್ದೀರಾ, ತುಂಬಾ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ತಮ್ಮ ವಿದ್ಯಾಭ್ಯಾಸ ಎಲ್ಲಾಗಿದೆ? ಸರ್, ನಾನು ಮೂಲತಃ ದಾವಣಗೆರೆಯವಳು. ಮದುವೆ ಆದಮೇಲೆ ಕಲಬುರಗಿಗೆ ಶಿಫ್ಟ್ ಆಗಿದ್ದೇನೆ. ಸೊ MBBS ಎಲ್ಲ ನಾನು ಮಾಡಿದ್ದು ದಾವಣಗೆರೆಯಲ್ಲಿ. ನಂದು PG ಪೋಸ್ಟ್ ಗ್ರಾಜ್ಯುಯೇಷನ್ ಅಂದರೆ ಮಕ್ಕಳ ಬಗ್ಗೆ ನಾನು ಓದಿದ್ದು, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡಿದ್ದು ಕೋಲಾರಲ್ಲಿ. ಅದಾದ ನಂತರ ಮಕ್ಕಳ ಕಿಡ್ನಿ ರೋಗದ ಬಗ್ಗೆ ಹೆಚ್ಚಿನ ವ್ಯಾಸಂಗ ನಾನು ಮಾಡಿರೋದು ರೇನ್ಬೋ ಚಿಲ್ಡ್ರನ್ಸ್ ಹಾಸ್ಪಿಟಲ್, ಬ್ಯಾಂಗ್ಳೂರಲ್ಲಿ. ಇದರಲ್ಲಿ ಯಾಕೆ ಆಸಕ್ತಿ ಬೆಳೀತಿ ನಿಮಗೆ? ಇದಕ್ಕೆ ಸ್ಫೂರ್ತಿ, ಪ್ರೇರಣೆ ಯಾರು ಕೊಟ್ಟರು? ಸ್ಫೂರ್ತಿ ಅಂತಿಲ್ಲ, ಮಕ್ಕಳಂದ್ರೆ ನಂಗೆ ತುಂಬಾನೇ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಪೋಸ್ಟ್ ಗ್ರಾಜ್ಯುಯೇಷನಲ್ಲಿ ಪೀಡಿಯಾಟ್ರಿಕ್ಸ್ ಮಾಡ್ಬೇಕಂತ ಮಾಡಿದೆ. ಆ್ಯಂಡ್ ಪೀಡಿಯಾಟ್ರಿಕ್ಸ್ ಮಾಡ್ತಾ ಮಕ್ಕಳ ಕಿಡ್ನಿ ರೋಗದ ಬಗ್ಗೆ ಸ್ವಲ್ಪ ನಂಗೆ ಜಾಸ್ತಿನೇ ಇಂಟ್ರೆಸ್ಟ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಪೀಡಿಯಾಟ್ರಿಕ್ ನೆಫ್ರಾಲಜಿ ಅಂದರೆ ಮಕ್ಕಳ ಕಿಡ್ನಿ ರೋಗದಲ್ಲಿ ಹೆಚ್ಚಿನ ವ್ಯಾಸಂಗ ಮಾಡಿದ್ದು. ಮೇಡಮ್, ಇದನ್ನು ಅಧ್ಯಯನ ಮಾಡುವಾಗ ಏನೇನು ಸವಾಲುಗಳು ಬಂದ್ವಾ ಅಥವಾ ಬಹಳ ಸಂತೋಷವಾಗಿ ತಾವು ಅಧ್ಯಯನ ಮಾಡಿದ್ರ? ಇದಕ್ಕೇನಾದ್ರೂ ಇದು ನನಗೆ ಬಹಳ ಉತ್ತಮವಾಗಿ ಭವಿಷ್ಯ ರೂಪಿಸುತ್ತೆ ಅಂತ ಭರವಸೆ ಇತ್ತ? ಹೇಗೆ ಅಧ್ಯಯನ ಮಾಡುವಾಗಿನ ಅನುಭವಗಳು? ಡಾಕ್ಟರ್ಸ್ಗಂತೂ ಉತ್ತಮವಾದ ಭವಿಷ್ಯ ಇದ್ದೇ ಇರತ್ತೆ. ಸೊ ಇಷ್ಟೇ, ನನಗೆ ನಾವು ಯಾವಾಗ ಇಷ್ಟಪಟ್ಟು ಕಲಿತೀವಿ, ಐ ಥಿಂಕ್ ನಮಗೆ ಅದರಲ್ಲಿ ಮುಂದೆ ಕೆಲಸ ಮಾಡೋದಕ್ಕಾಗಲಿ, ಕರಿಯರ್ ಬಿಲ್ಡ್ ಮಾಡೋಕ್ಕಾಗಲಿ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಕಷ್ಟಪಟ್ಟು ಕಲಿಯೋದಕ್ಕಿಂತ ಇಷ್ಟಪಟ್ಟು ನಾವು ಯಾವ್ದು ಕಲಿತೀವಿ, ಸೊ ಅದರಲ್ಲಿ ನಮ್ಮ ಕರಿಯರ್ನೂ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಆ್ಯಂಡ್ ನಮ್ಮ ಜೀವನನೂ ತುಂಬಾ ಚೆನ್ನಾಗಿರುತ್ತೆ. ಮೇಡಮ್ ಅವರು ಬಹಳ ಉತ್ತಮವಾದ ಮಾತು ಹೇಳಿದ್ದಾರೆ. ಕಷ್ಟಪಟ್ಟು ಕಲಿಯೋದು ಬೇಡ, ಅದನ್ನು ಇಷ್ಟಪಡ್ರಿ ಅಂತ. ನೀವು ಯಾವುದನ್ನು ಆರಿಸ್ಕೊಳ್ತೀರಲ್ಲ ಅದನ್ನು ನೀವು ಅಧ್ಯಯನಕ್ಕೆ ಇಷ್ಟಪಟ್ಟು ಅಧ್ಯಯನ ಮಾಡಬೇಕು. ಯು ಲವ್ ಯುವರ್ ಸ್ಟಡೀಸ್, ದ ಸ್ಟಡೀಸ್ ವಿಲ್ ಲವ್ ಯು. ಮೇಡಮ್, ಈಗ ತಾವು ಹೇಳ್ತಾ ಇದ್ದೀರಾ ಮಕ್ಕಳ ಕಿಡ್ನಿ ರೋಗಗಳನ್ನು ಕುರಿತಾಗಿ, ಆ ಕಿಡ್ನಿಯ ಮಹತ್ವವನ್ನು ಕುರಿತಾಗಿ ತಾವು ವಿಶೇಷವಾಗಿ ಅಧ್ಯಯನ ಮಾಡಿದ್ದೀರಿ. ಈ ಮಕ್ಕಳು ಅಂತಂದ್ರೆ ಅಥವಾ ಶಿಶುಗಳು ಅಂತಂದ್ರೆ ಎಲ್ಲಿಂದ ಎಲ್ಲಿವರೆಗೂ ಇದಕ್ಕೆ ಏನಾದರೂ ಏಜ್ ಫ್ಯಾಕ್ಟರ್ ಏನಾದರೂ? ಹೌದು,
ಮಕ್ಕಳ ಕಿಡ್ನಿ ಡಾಕ್ಟರ್ ಆಗಿರೋದ್ರಿಂದ ನಾವು ಹುಟ್ಟಿದ ಕೂಸಿನಿಂದ ಹಿಡಿದು ಅಂದ್ರೆ ನವಜಾತ ಶಿಶುವಿನಿಂದ ಹಿಡಿದ್ಬಿಟ್ಟು 18 ವರ್ಷದವರೆಗಿನ ಮಕ್ಕಳಲ್ಲಿ ಬರುವಂತ ಯಾವುದೇ ತರದ ಕಿಡ್ನಿ ಸಮಸ್ಯೆ ಇದ್ರೂ ನಾವು ನೋಡ್ತೀವಿ. ಅಂಡ್ ಈವನ್ ಕೂಡ ಪ್ರೆಗ್ನೆಂಟ್ ಲೇಡೀಸ್ ಇದ್ದಾಗ ಸ್ಕ್ಯಾನ್ ಕೂಡ ಮಾಡಿಸಿರ್ತಾರೆ. ಆ ಸ್ಕ್ಯಾನಿಂಗ್ ಅಲ್ಲಿ ಏನಾದ್ರೂ ಮಗುಗೆ ಅಂದ್ರೆ ಹೊಟ್ಟೆ ಒಳಗಡೆ ಇರುವ ಫೀಟಸ್ ಬೇಬಿಯಲ್ಲಿ ಏನಾದ್ರೂ ಕಿಡ್ನಿ ಸಮಸ್ಯೆ ಇದ್ರೂ ಕೂಡ ನಾವು ಅಂತ ತಾಯಂದ್ರಿಗೆ ಆಂಟಿನೇಟಲ್ ಕೌನ್ಸಿಲಿಂಗ್ ಕೂಡ ಮಾಡ್ತೀವಿ. ಮುಂದೆ ಯಾವ ತರ ಇರಬಹುದು ಕಿಡ್ನಿ ರೋಗಗಳು, ಅದಕ್ಕೆ ಮುಂಚೆನೆ ಏನಾದ್ರೂ ನಾವು ಪ್ರಿಕಾಷನ್ಸ್ ತಗೋಬೋದಾ, ಮುಂದೆ ಯಾವ ತರ ಇದ್ರ ಬಗ್ಗೆ ನೋಡ್ಕೋಬೇಕು ಅಂತ ಕೂಡ ನಾವು ಅವ್ರ ಜೊತೆ ಸಮಾಲೋಚನೆ ಮಾಡ್ತೀವಿ. ಅಂದ್ರೆ ಆಂಟಿನೇಟಲ್ ಕೌನ್ಸಿಲಿಂಗ್ ಮಾಡ್ತೀವಿ ಅವ್ರಿಗೆ. ಸೊ ಹುಟ್ಟಿದ ಕೂಸು ನವಜಾತ ಶಿಶುವಿಂದ ಹಿಡಿದು 18 ವರ್ಷದವರೆಗಿನ ಮಕ್ಕಳನ್ನ ನಾವು ಯಾವುದೇ ತರದ ಕಿಡ್ನಿ ಸಮಸ್ಯೆ ಅವರಲ್ಲಿ ಇದ್ರೆ ನಾವು ನೋಡ್ತೀವಿ. ಮೇಡಮ್, ತಾಯಿಯ ಗರ್ಭದಲ್ಲಿ ಶಿಶು ಬೆಳೀತಾ ಇರುವಾಗಲೇ ಆ ಸ್ಕ್ಯಾನಿಂಗ್ ಮಾಡಿದ್ರೆ ಆ ಕಿಡ್ನಿ ಸಮಸ್ಯೆ ಉಂಟಾಗಬಹುದು ಅಂತ ಗೊತ್ತಾಗುತ್ತೆ ಅಂತೀರಾ? ಹೌದು. ಸ್ಪೆಷಲಿ ನಾನು ಹೇಳೋದೆಲ್ಲ ತಾಯಂದ್ರಿಗೆ ಏನಂತಂದ್ರೆ ವೆರಿ ಇಂಪಾರ್ಟೆಂಟ್ 5 ತಿಂಗಳ ಸ್ಕ್ಯಾನ್ ಏನಿರುತ್ತಲ್ಲ, ಅನಾಮಲಿ ಸ್ಕ್ಯಾನ್ ಅಂತ ಕರೀತಾರೆ ಅದನ್ನ. ಸೊ ಇಲ್ಲಿನ ಸ್ವಲ್ಪ ಜನ ಅದನ್ನ ಮಿಸ್ ಮಾಡ್ತಾರೆ. ಸೊ ತಪ್ಪದೆ ಯಾರು ಮಿಸ್ ಮಾಡದೆ 5ನೇ ತಿಂಗಳ ಅನಾಮಲಿ ಸ್ಕ್ಯಾನ್ ಮಾಡ್ಕೋಬೇಕು. ಆ ಅನಾಮಲಿ ಸ್ಕ್ಯಾನ್ ಅಲ್ಲಿ ಯಾವುದೇ ತರದ ಕಿಡ್ನಿ ಸಮಸ್ಯೆ ಅಂತ ಹೇಳ್ತಾ ಇಲ್ಲ ನಾನು, ಯಾವುದೇ ತರ ಮಗುವಲ್ಲಿ ಸಮಸ್ಯೆ ಕಂಡು ಬಂದ್ರೆ ನೀವು ನಿಮ್ಮ ಮಕ್ಕಳ ಡಾಕ್ಟರ್ ಅಥವಾ ನಿಮ್ಗೆ ಗೊತ್ತಿರುವಂತ, ಈಗ ಸ್ಪೆಷಲಿ ನಾನು ಕಿಡ್ನಿ ಡಾಕ್ಟರ್ ಆಗಿರೋದ್ರಿಂದ ಯಾವ್ದಾದ್ರು ಕಿಡ್ನಿ ಸಮಸ್ಯೆ ಇದೆ ಆ ಸ್ಕ್ಯಾನ್ ಅಲ್ಲಿ ಗೊತ್ತಾದ್ರೆ ನೀವು ಮಕ್ಕಳ ಕಿಡ್ನಿ ಡಾಕ್ಟರ್ಗೆ ಬಂದು ಭೇಟಿಯಾಗಿ ಮುಂದೆ ಇದು ಯಾವ ತರ ಬೆಳೆಯೋ ಚಾನ್ಸ್ ಇರತ್ತಾ ಅಥವಾ ಮಗು ಹುಟ್ಟಿದ ಮೇಲೆ ಏನೆಲ್ಲ ಮಾಡಬೇಕು ಅಂತ ಸಮಾಲೋಚನೆ ಮಾಡೋದು ಉತ್ತಮ. ಮೇಡಮ್, ಅಂದ್ರೆ ಈಗ ಗರ್ಭಧರಿಸಿದ ಮಹಿಳೆ 5 ತಿಂಗಳು ತುಂಬದ್ರೊಳಗಾಗಿ ಒಂದ್ಸಲ ಸ್ಕ್ಯಾನಿಂಗ್ ಮಾಡ್ಕೋಬೇಕಂತೀರಿ? ಹೌದು. OBG ಅವರು ತುಂಬಾನೇ ಮಾಡಿಸಿರ್ತಾರೆ ಆಲ್ರೆಡಿ. ಜಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮೇಶನ್ ಸ್ಕ್ಯಾನ್ ಮಾಡಿರ್ತಾರೆ, 3 ತಿಂಗಳಲ್ಲಿ ಒಂದು ಸ್ಕ್ಯಾನ್ ಮಾಡ್ತಾರೆ, 5 ತಿಂಗಳಲ್ಲಿ ಒಂದು ಸ್ಕ್ಯಾನ್ ಮಾಡ್ತಾರೆ. ಬಟ್ ಡೀಟೇಲ್ಡ್ ಅನಾಮಲಿ ಸ್ಕ್ಯಾನ್ ಆಗೋದು 5 ಮಂತ್ಸ್ ಪ್ರೆಗ್ನೆಂಟ್ ಇದ್ದಾಗ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ಸೊ 5 ಮಂತ್ಸ್ ಡೀಟೇಲ್ಡ್ ಅನಾಟಮಿಕಲ್ ಸರ್ವೆ ಆಗುತ್ತೆ ಬೇಬಿದು, ಅನಾಮಲಿ ಸ್ಕ್ಯಾನ್ ಅಂತ ಹೇಳಿ. ಅದು ಯಾವುದೇ ತಾಯಂದ್ರು ಮಿಸ್ ಮಾಡದೆ ಮಾಡಿಸ್ಕೊಳ್ಳೋದು ಉತ್ತಮ. ಅನಾಮಲಿ ಸ್ಕ್ಯಾನ್ ಅಂತ ಇದ್ದಾರೆ ಮೇಡಮ್ ಅವರು, ಇದನ್ನ ತಪ್ಪಿಸಲೇಬಾರದು, ಬಹಳ ಮುಖ್ಯ ಅಂತ ಹೇಳ್ತಾ ಇದ್ದಾರೆ ಮೇಡಮ್ ಅವರು. ದಯವಿಟ್ಟು ಯಾರ್ಯಾರು ತಾಯಂದಿರಾಗ್ತಾ ಇದ್ದೀರಾ, ಅಂದ್ರೆ ಪ್ರಥಮ ತಾಯಿ ಯಾವುದೇ ಎಷ್ಟೇ ಪ್ರೆಗ್ನೆನ್ಸಿ, ಫಸ್ಟ್ ಪ್ರೆಗ್ನೆನ್ಸಿ, ಸೆಕೆಂಡ್ ಪ್ರೆಗ್ನೆನ್ಸಿ, ಯಾವಾಗ ಪ್ರೆಗ್ನೆಂಟ್ ಆಗ್ತೀರಾ ಅವಾಗ ನೀವು ತಪ್ಪದೆ 3 ಮಂತ್ಸ್ ಅಲ್ಲಿ ಮಾಡುವಂತ NT ಸ್ಕ್ಯಾನ್, 5 ಮಂತ್ಸ್ ಅಲ್ಲಿ ಆಗುವಂತ ಅನಾಮಲಿ ಸ್ಕ್ಯಾನ್ ನ ತಪ್ಪದೆ ಮಾಡಿಸ್ಕೋಬೇಕು. ಅದಾದ ನಂತರ ಗ್ರೋತ್ ಸ್ಕ್ಯಾನ್ಸ್ ಇರುತ್ತೆ. ಯಾಕಂದ್ರೆ ನೆಕ್ಸ್ಟ್ ಯಾಕೆ 5 ಮಂತ್ ಅಲ್ಲಿ ಅನಾಮಲಿ ಸ್ಕ್ಯಾನ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬೇಕು ಬೇಡ ಅನ್ನೋ ಡಿಸಿಷನ್ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 24 ವೀಕ್ಸ್ ಆದ್ಮೇಲೆ ನಾವು ಅಬಾರ್ಷನ್ ಅಥವಾ ಅದು ಮಾಡಕ್ ಸಾಧ್ಯ ಇಲ್ಲ. ಸೊ ಆ ತರ ಏನಾದ್ರೂ ಕೂಸಿನ ಜೀವಕ್ಕೆ ಅಪಾಯ ಆಗುವಂತ ರೋಗ ಡಿಟೆಕ್ಟ್ ಆದ್ರೆ ಅನಾಮಲಿ ಸ್ಕ್ಯಾನ್ ಅಲ್ಲಿ ಇಟ್ ಈಸ್ ಈಸಿ. ಲಾಸ್ಟ್ ಅಂದ್ರೆ 8th ಮಂತ್ 9th ಮಂತ್ ಅಲ್ಲಿ ಗೊತ್ತಾಯ್ತು ಅಂದ್ರೆ ಅವಾಗ ನಾವು ಏನು ಡಿಸಿಷನ್ ತಗೊಳ್ಳೋ ಪೊಸಿಷನ್ ಅಲ್ಲಿ ಇರಲ್ಲ. ಸೊ 5th ಮಂತ್ ಅನಾಮಲಿ ಸ್ಕ್ಯಾನ್ ಇಸ್ ವೆರಿ ಇಂಪಾರ್ಟೆಂಟ್. ಮೇಡಮ್, ತಾವು ಮತ್ತೆ ಹೇಳ್ತಾ ಇದ್ದೀರಾ ಅನಾಮಲಿ ಸ್ಕ್ಯಾನ್ ಅಂತ. ಈಗ ಹೆಣ್ಮಕ್ಳಿಗೆ ಅವ್ರಿಗೇನು ಗೊತ್ತು ಇವೆಲ್ಲ ಅನಾಮಲಿ ಸ್ಕ್ಯಾನ್ ಅಂತಾರೆ, ಇದು ಮಾಡಲೇಬೇಕು, ಹೇಗೆ ಸಜೆಷನ್ ಏನು, ಹೇಗೆ ಮಾಡ್ಬೇಕು ಅವರು? ಏನು ಸ್ಕ್ಯಾನಿಂಗ್ ಸೆಂಟರ್ ಹೋದ್ರೆ ಅವರೇ ಮಾಡ್ತಾರಾ ಇಷ್ಟು ತಿಂಗಳು ನನಗಾಗಿದೆ ಅಂತ ಹೇಳಿದ್ರೆ? ಇಲ್ಲ. ಸೊ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಎಜುಕೇಶನ್ ಈ ತರ ಕಾರ್ಯಕ್ರಮ ನೀವು ಮಾಡ್ತಾ ಇರೋದ್ರಿಂದ ಎಲ್ಲರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಮೂಡತ್ತೆ. ಏನಪ್ಪಾ ಅಂತಂದ್ರೆ, ಯಾವಾಗ ನೀವು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ತೀರಾ ಅಟ್ಲೀಸ್ಟ್ ನಿಮ್ಮ ಹತ್ತಿರದ ತಾಯಂದಿರ ಅಂದ್ರೆ ಆಬ್ಸ್ಟೆಟಿಷಿಯನ್ ನ ಹೋಗಿ ನೀವು ಭೇಟಿ ಆಗ್ಬೇಕು. ಅವರು ಆಮೇಲೆ ಯಾವ ಸ್ಕ್ಯಾನ್ ಮಾಡಿಸ್ಕೋಬೇಕು, ಯಾವ ಟೈಮಲ್ಲಿ, ಯಾವ ತಿಂಗಳಲ್ಲಿ ಯಾವ ಸ್ಕ್ಯಾನ್ ಮಾಡಿಸ್ಕೋಬೇಕು ಅಂತ ಅವ್ರು ಸಜೆಸ್ಟ್ ಮಾಡ್ತಾರೆ. ಹೀಗೆ ಅಂದ್ರೆ ಇಲ್ಲಿ ಸರ್ಕಾರದ ಪ್ರಾಥಮಿಕ ಆರೋಗ್ಯ ಘಟಕ ಆಗಲಿ, PHC, CHC, ಎನಿಥಿಂಗ್ ಅಥವಾ ತಜ್ಞ ವೈದ್ಯರಲ್ಲಿ ಹೋಗಿ ಭೇಟಿ ಆಗ್ಬೇಕು. 5ನೇ ತಿಂಗಳು ಸ್ಕ್ಯಾನ್ ಮಾಡಿಕೊಂಡು ನಿಮ್ಮಲ್ಲಿ ಯಾರಾದ್ರೂ ಬಂದ್ರೆ, ತಜ್ಞ ವೈದ್ಯರಲ್ಲಿ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತಾ ಏನೇನು ಮಗು ಹೇಗೆ ಬೆಳೀತಾ ಇದೆ, ಏನು ಇದೆ? ಎಸ್, ಗೊತ್ತಾಗುತ್ತೆ. ಅನಾಮಲಿ ಸ್ಕ್ಯಾನ್ ಅಲ್ಲಿ ಏನಾದ್ರೂ ದೊಡ್ಡ ಪ್ರಮಾಣದ ಪ್ರಾಬ್ಲಮ್ ಇತ್ತಂದ್ರೆ, ಏನಾದ್ರೂ ಅಂದ್ರೆ ಒಂದೊಂದ್ಸತಿ ಒಂದೊಂದು ಮಕ್ಕಳಿಗೆ ಒಂದೇ ಕಿಡ್ನಿ ಇರುತ್ತೆ, ಕಿಡ್ನಿ ಬೆಳವಣಿಗೆ ಚೆನ್ನಾಗಿ ಆಗ್ತಾ ಇರಲ್ಲ, ಅಥವಾ ಕಿಡ್ನಿ ಒಳಗಡೆ ಬಾವಿರುತ್ತೆ, ಆತರ ಏನೇ ಪ್ರಾಬ್ಲಮ್ ಅನಾಮಲಿ ಸ್ಕ್ಯಾನ್ ಅಲ್ಲಿ ಕಂಡು ಬಂತು ಅಂದ್ರೆ ಆಬ್ವಿಯಸ್ಲಿ ಅಂತವ್ರು ನಮಗೆ ಬಂದು ಭೇಟಿ ಆದ್ರು ಅಂದ್ರೆ ಅದ್ರ ಮುಂದಿನ ಕೋರ್ಸ್ ಅಂದ್ರೆ ಯಾವ ತರ ಈ ರೋಗ ಮುಂದೆ ಬೆಳೆಯತ್ತೋ ಇಲ್ವೋ, ಅಥವಾ ಹುಟ್ಟಿದ ಮೇಲೆ ಕೂಸ್ ಹೇಗಿರುತ್ತೆ ಅಂತ ನಾವು ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ಬೋದು ತಂದೆ ತಾಯಿಯಂದ್ರ ಜೊತೆಗೆ. ಇದು ಗೊತ್ತಿರ್ಲಿಲ್ಲ, ನಿಜಕ್ಕೂ ಬಹಳ ಒಳ್ಳೆ ಮಾಹಿತಿ ತಾವು ಕೊಡ್ತಾ ಇದ್ದೀರಾ. ಈ ಅನಾಮಲಿ ಸ್ಕ್ಯಾನ್ ಅಂತಂದ್ರೆ ಇದು ನಿಜಕ್ಕೂ ಬಹಳ ಇಷ್ಟು ಮಹತ್ವದಿದೆ ಅಂತ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ಅಂತರ್ವಾಣಿ ಮೂಲಕವಾಗಿ ಮೇಡಮ್ ಡಾಕ್ಟರ್ ರಾಣಿ ಪಾಟೀಲ್ ಅವರು ಬಹಳ ವಿಶೇಷವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಈ 3ನೇ ತಿಂಗಳು 5ನೇ ತಿಂಗಳು ಸ್ಕ್ಯಾನ್ ಮಾಡಿಸ್ಕೊಳ್ಳೋದಕ್ಕೆ ತಪ್ಪಬಾರದು ದಯವಿಟ್ಟು ತಾಯಂದಿರು ಅನ್ನೋದನ್ನು ಮತ್ತೆ ಅವರು ಹೇಳ್ತಾ ಇದ್ದಾರೆ. ಮೇಡಮ್, ಈಗ ಮಕ್ಕಳಿಗೆ ಈ ಕಿಡ್ನಿ ಬೆಳವಣಿಗೆ ಯಾವಾಗ ಪ್ರಾರಂಭ ಆಗುತ್ತೆ ಮೇಡಮ್? ಸರ್, ಅದು ಗರ್ಭದಲ್ಲಿ ಇರ್ಬೇಕಾದ್ರೆ ಕಿಡ್ನಿ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಅಂಡ್ ಹುಟ್ಟಿದಾಗ ಕಿಡ್ನಿ ಸೈಜ್ ಆಬ್ವಿಯಸ್ಲಿ ಕಮ್ಮಿ ಇರುತ್ತೆ. 10-12 ವರ್ಷದೊಳಗೆ ಅಡಲ್ಟ್ ಸೈಜ್ ಅಂದ್ರೆ ನಮ್ಮ ಸೈಜಿನ ಕಿಡ್ನಿ ಆಲ್ಮೋಸ್ಟ್ ಬೆಳವಣಿಗೆ
ಅಂತ ತಲುಪತ್ತೆ. ಸೊ 10-12 ಇಯರ್ಸ್ ತನಕ ದೇ ವಿಲ್ ರೀಚ್ ದ ಅಡಲ್ಟ್ ಸೈಜ್ ಕಿಡ್ನಿ. ಸೊ ಕಿಡ್ನಿ ಬೆಳವಣಿಗೆ ಜಸ್ಟ್ ಹುಟ್ಟಿದ ಮೇಲೆ ಸ್ಟಾರ್ಟ್ ಆಗಲ್ಲ, ಗರ್ಭದಲ್ಲಿ ಇರ್ಬೇಕಾದ್ರೆ ಕಿಡ್ನಿ ಬೆಳವಣಿಗೆ ಸ್ಟಾರ್ಟ್ ಆಗಿರುತ್ತೆ. ಎಸ್. ಈ ಸ್ಕ್ಯಾನ್ ಅನಾಮಲಿ ಸ್ಕ್ಯಾನ್ ಹೇಳಿದ್ರೆ ಅದು ನೋಡ್ಕೊಳ್ಳೆ ಸಹಜವಾಗಿದೆ ಅಥವಾ ತೊಂದರೆ ಇದೆ ಅನ್ನೋದು ನಿಮಗೆ ಮೋಸ್ಟ್ 99% ಗೊತ್ತಾಗತ್ತೆ. ಮೇಡಮ್, ನಿಮಗೆ ಸಾಮಾನ್ಯ ಮನುಷ್ಯರಿಗೆ ಅದು ಅದ್ರ ಬಗ್ಗೆ ಏನು ಗೊತ್ತಾಗಲ್ಲ, ಈ ಕಿಡ್ನಿ ಎಲ್ಲಿದೆ, ಹೇಗಿದೆ, ಏನು ಅದ್ರ ಬೆಳವಣಿಗೆ ಏನು ಅಂತ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ಇದು ಸ್ಕ್ಯಾನ್ ಮಾಡಿಸ್ಬೇಕು. ಅದ್ರ ವೈದ್ಯರಿಗೆ ಅದು ಗೊತ್ತಾಗತ್ತೆ. ಮೇಡಮ್, ಈಗ ಕಿಡ್ನಿಯಲ್ಲಿ ಏನಾದರೂ ಸಮಸ್ಯೆಗಳು ಪ್ರಾಥಮಿಕ ಹಂತದಲ್ಲಿ ಇದೆ ಅಂತ ಅನ್ನೋದಾದ್ರೆ ಅವಾಗ ತಾವು ಏನು ಸಜೆಸ್ಟ್ ಮಾಡ್ತೀರಾ? ಸರ್, ಅದು ಡಿಪೆಂಡ್ಸ್ ಯಾವ ಥರದ ಕಿಡ್ನಿ ರೋಗ ಇದೆ ಅಂತ ಹೇಳಿಬಿಟ್ಟು. ಈಗ ಗರ್ಭಾವಸ್ಥೆಯಲ್ಲಿ ತಾಯಂದ್ರು ಬಂದಿದ್ರು ಅಂದರೆ ಸಮ್ಟೈಮ್ಸ್ ಅವು ಏನಂತಾರೆ, ಮುಂದೆ ಹುಟ್ಟಿದ ಮೇಲೆ ತಂತಾನೇ ಸರಿ ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಇರುತ್ತೆ. ಸೊ ಆ ಥರ ರೋಗ ಏನಾದರೂ ಕಂಡು ಬಂದಲ್ಲಿ ನಾವು ಹೇಳ್ತೀವಿ, ನೀವು ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡ್ಬೋದು, ಹುಟ್ಟಿದ ಮೇಲೆ ಬಂದು ನಮಗೆ ಭೇಟಿ ಆಗಬೇಕು, ಅಂದರೆ ಕೂಸು ಹುಟ್ಟಿದ ಮೇಲೆ ನಮ್ಮನ್ನು ಬಂದು ಕಾಣಬೇಕು. ಇಲ್ಲ ತುಂಬಾನೇ ಒಂದೊಂದ್ಸತಿ ಹುಟ್ಟುತ್ತಾನೆ 2 ಕಿಡ್ನಿ, ಅಂದರೆ ಲೈಕ್ ಗರ್ಭಾವಸ್ಥೆಯಲ್ಲಿ ಇದ್ದಾಗ 2 ಕಿಡ್ನಿ ಇರಲ್ಲ, ಅಥವಾ 2 ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ ಅಂತ ನಮ್ಗೆ ಅನಿಸ್ತು ಅಂದರೆ ನಾವು ಅವಾಗ ತಂದೆ ತಾಯಂದ್ರಿಗೆ ಸಜೆಸ್ಟ್ ಮಾಡ್ಬೋದು. ಯಾಕಂದರೆ ಕಂಟಿನ್ಯೂಯೇಷನ್ ಆಫ್ ಪ್ರೆಗ್ನೆನ್ಸಿ ಇಸ್ ನಾಟ್ ಗುಡ್. ಈ ಥರ ಕಂಡೀಷನಲ್ಲಿ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡೋದು ಅಷ್ಟು ಮುಂದಿನ ಜೀವಕ್ಕೆ, ಅಂದರೆ ಹುಟ್ಟಿದ ಮೇಲೆ ಕಂಪ್ಯಾಟಿಬಲ್ ಇರಲ್ಲ ಬೇಬಿ ಲೈಫ್. ಸೊ ದಟ್ ಡಿಪೆಂಡ್ಸ್ ಯಾವ ಥರದ ಕಿಡ್ನಿ ರೋಗ ಬೇಬಿಗೆಲ್ಲಿ ಇದೆ ಅಂತ ಗೊತ್ತಾದ ಮೇಲೆ ನಾವು ಅದ್ರ ಬಗ್ಗೆ ಮುಂದಿನ ಟ್ರೀಟ್ಮೆಂಟ್ನ ಪ್ಲ್ಯಾನ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಬಟ್ ಯಾವುದೇ ತಂದೆ ತಾಯಂದ್ರಿಗೆ ಈ ಥರ ಅನಾಮಲಿ ಸ್ಕ್ಯಾನಲ್ಲಿ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿತ್ತಂದ್ರೆ ಅಟ್ಲೀಸ್ಟ್ ಹುಟ್ಟಿದ ಮೇಲಾದರೂ ಒಂದ್ಸತಿ ಬಂದು ಕಿಡ್ನಿ ಡಾಕ್ಟರ್, ಮಕ್ಕಳ ಕಿಡ್ನಿ ಡಾಕ್ಟರ್ನ ಭೇಟಿ ಆಗಬೇಕು, ಒಂದಾದರೂ ಚೆಕ್ ಸ್ಕ್ಯಾನ್ ಮಾಡಿಸ್ಕೋಬೇಕು. ಹುಟ್ಟಿದ ಮೇಲೆ ಕೂಡ ಬೇಬಿಗೆ ಹುಟ್ಟಿದ ಮೇಲಾದರೂ ಸ್ಕ್ಯಾನ್ ಮಾಡಿ ನೋಡ್, ಅಂದರೆ ಗರ್ಭದಲ್ಲಿ ಇರ್ಬೇಕಾದ್ರೆ ಆಲ್ರೆಡಿ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿತ್ತು, ಅವ್ರು ಏನು ಮಾಡಿಲ್ಲ ಬಿಟ್ಟಿದ್ರು ಅಂದ್ರೂ ಅಟ್ಲೀಸ್ಟ್ ಮಗು ಹುಟ್ಟಿದ ಮೇಲೆ ಬಂದು ಒಂದ್ಸತಿ ಭೇಟಿಯಾಗಿ ಸ್ಕ್ಯಾನ್ ಆದರೂ ಮಾಡಿಸ್ಕೋಬೇಕು ಮಗುವಿಗೆ. ಎಷ್ಟು ಮಹತ್ವದ ವಿಚಾರಗಳನ್ನು ನಮ್ಮ ಮಾಧ್ಯಮದ ಮೂಲಕವಾಗಿ ಮೇಡಮ್ ಅವರು ಹೇಳ್ತಾ ಇದ್ದಾರೆ. ಈಗ ಶ್ರೋತೃಗಳೇ, ತಮಗೆ ವೈದ್ಯರ ಹತ್ರ ಭೇಟಿಯಾಗಕ್ಕೆ ಹೋದಾಗ ಇಷ್ಟೆಲ್ಲ ವಿವರಗಳು ಹೇಳೋದಿಲ್ಲ ಅವ್ರು, ಯಾಕಂದ್ರೆ ಅಲ್ಲಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ, ಅನೇಕ ರೀತಿಯವ್ರು ಬಂದು ಭೇಟಿ ಆಗ್ತಾ ಇರ್ತಾರೆ, ಮಕ್ಕಳು ಕಾಯ್ತಾ ಇರ್ತಾರೆ. ಆದರೆ ಇದಕ್ಕಾಗಿ ಟೈಮ್ ತಗೊಂಡು ಬಿಡು ಮಾಡ್ಕೊಂಡು ಬಂದಿದ್ದಾರೆ ಡಾಕ್ಟರ್ ರಾಣಿ ಪಾಟೀಲ್ ಮೇಡಮ್ ಅವರು. ಈಗ ಅನೇಕರು ಹೇಳೋದನ್ನು ಕೇಳಿದ್ದೇನೆ, ತಾಯಂದಿರು ಈ ಗರ್ಭಾವಸ್ಥೆಯಲ್ಲಿದ್ದಾಗ ಏನಾದರೂ ಏಟಾದರೆ ಅಥವಾ ಏನಾದರೂ ಹೆಚ್ಚು ಕೆಲಸ ಮಾಡಿದ್ರೆ ಅಥವಾ ಏನಾದರೂ ಊಟ ಉಪಚಾರ ಸರಿಯಾಗಿ ಆಗದೆ ಇದ್ರೆ ಈ ರೀತಿ ಮಕ್ಕಳ ಬೆಳವಣಿಗೆಯಲ್ಲಿ ತೊಂದರೆ ಆಗುತ್ತೆ, ಕಿಡ್ನಿ ರೋಗಗಳು ಬರೋ ಸಾಧ್ಯತೆ ಇದೆ ಅಂತಾರೆ. ಹೀಗೆ ಇದು ಸಾಧ್ಯತೆ ಇದೆಯಾ? ಇಲ್ಲ, ಆ ಥರ ಏನೂ ಸಾಧ್ಯತೆ ಇಲ್ಲ. ಸಿಂಪಲ್ ಆ್ಯಂಡ್ ನಾರ್ಮಲ್ ಎಕ್ಸಸೈಸ್, ಯೋಗ ಎಲ್ಲ ಮಾಡ್ಬೋದು. ತಾಯಂದ್ರು ಗರ್ಭಾವಸ್ಥೆಯಲ್ಲಿರುವಂಥ ಹೆಣ್ಣು ಮಕ್ಕಳು ಸಿಂಪಲ್ ಆ್ಯಂಡ್ ಎಕ್ಸಸೈಸಸ್, ಮನೆ ಕೆಲಸಗಳನ್ನೆಲ್ಲ ಮಾಡ್ಬೋದು. ಅದರಿಂದ ಏನು ಕಿಡ್ನಿ ಬೆಳವಣಿಗೆಗಂತೂ ಏನು ತೊಂದರೆ ಆಗೋದಿಲ್ಲ. ಹೌದು, ಎಕ್ಸಸೈಸ್ ಮಾಡಬೇಕು, ಯೋಗ ಮಾಡಬೇಕು, ಮನೆ ಕೆಲಸ ಎಲ್ಲಾನು ಮಾಡಬಹುದು. ಎಚ್ಚರಿಕೆ ಏನೇನು ವಹಿಸಬೇಕು ಮೇಡಮ್? ಗರ್ಭಾವತಿ ಆಗಿ ಹೆರಿಗೆ ಆಗೋವರೆಗೂ ಏನು ಎಚ್ಚರಿಕೆ ವಹಿಸಬೇಕು? ಅಂದ್ರೆ ಮಗುವಿನ ಬೆಳವಣಿಗೆ ಅರ್ಥದಲ್ಲಿ ನಾನು ಹೇಳಬೇಕು ಅಂತಂದ್ರೆ ಆಬ್ವಿಯಸ್ಲಿ ಎಲ್ಲರೂ ಹೇಳ್ತಾರೆ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಚೆನ್ನಾಗಿ ನೀರು ಕುಡಿಬೇಕು, ನಿಮ್ಮ ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಹೆಲ್ದಿ ಫುಡ್ ಹ್ಯಾಬಿಟ್ಸ್ ಡೆವಲಪ್ ಮಾಡ್ಕೋಬೇಕು, ನಿಯಮಿತವಾಗಿ ನಿಮ್ಮ ಆಬ್ಸ್ಟಿಷನ್ಸ್ ಏನು ಹೇಳ್ತಾರೆ ಅದನ್ನು ನೀವು ಫಾಲೋ ಮಾಡಬೇಕು. ಯಾವುದೆಲ್ಲ ಮೆಡಿಕೇಶನ್ಸ್ ಆಬ್ಸ್ಟಿಷನ್ ಹೇಳ್ತಾರೆ ಅಥವಾ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಬೇರೆ ಥರದ ಯಾವುದಾದ್ರೂ ಹೈ ರಿಸ್ಕ್, ಅವ್ರಿಗೆ ಬ್ಲಡ್ ಪ್ರೆಷರ್ ಇತ್ತು, ಡಯಾಬಿಟಿಸ್ ಬಂತು ತಾಯಿಗೆ ಗರ್ಭಾವಸ್ಥೆ ಟೈಮಲ್ಲಿ, ದರ್ ವಿಲ್ ಬಿ ಸೋ ಮೆನಿ ಪ್ರಾಬ್ಲಮ್ಸ್. ಅವರು ಪ್ರೆಗ್ನೆಂಟ್ ಲೇಡೀಸಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ಅವರ ಆಬ್ಸ್ಟಿಷನ್ ಡಾಕ್ಟರ್ ಹೆಚ್ಚಾಗಿ ಹೇಳ್ಬೋದು. ಸೊ ನಾ ಮಗುವಿನ ಬೆಳವಣಿಗೆ ಬಗ್ಗೆ ಯೋಚನೆ ಮಾಡಿ ಹೇಳೋದಂದ್ರೆ ಹೆಲ್ದಿ ಫುಡ್ ಹ್ಯಾಬಿಟ್ಸ್, ಹೈಡ್ರೇಷನ್ ಮೇಂಟೈನ್ ಮಾಡಬೇಕು, ಸಿಂಪಲ್ ಎಕ್ಸಸೈಸಸ್ ಅಂಡ್ ಪ್ಲೀಸ್ ಫಾಲೋ ಆಬ್ಸ್ಟಿಷನ್ ಅಡ್ವೈಸ್. ಅಂಡ್ ಅವ್ರು ಯಾವಾಗ ಹೇಳ್ತಾರೆ ಅವಾಗ ನೀಟಾಗಿ ಸ್ಕ್ಯಾನ್ಸ್ ಮಾಡಿಕೊಂಡು ಬೇಬಿ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆನೋ ಇಲ್ಲೋ, ಆರೋಗ್ಯವಾಗಿದೆನೋ ಇಲ್ಲೋ ಅಂತ ತಿಳ್ಕೊಬೇಕು. ಅಂಡ್ ಅವ್ರು ಹೇಳಿದ ಡೇಟ್ಗೆ ಕರೆಕ್ಟಾಗಿ ಚೆಕಪ್ ಮಾಡಿಸ್ಕೊಂಡು ಕರೆಕ್ಟ್ ಟೈಮಲ್ಲಿ ಹಾಸ್ಪಿಟಲಲ್ಲೇ ಡೆಲಿವರಿ ಮಾಡಿಸ್ಕೊಳ್ಳೋದು ಉತ್ತಮ. ಮನೆ ಡೆಲಿವರಿನ ಅವಾಯ್ಡ್ ಮಾಡಬೇಕು. ಯಾಕೆ, ಏನು ಕಾರಣ ಇದರಲ್ಲಿ? ಏನೇನು ಆಸ್ಪತ್ರೆ why do you prefer hospital deliveries? ಅಟ್ಲೀಸ್ಟ್ ಈಗ ನೋಡಿ, ಬೇಬಿ ಆದ್ಮೇಲೆ ಬೇಬಿ ಹೇಗಿರುತ್ತೆ ಅಂತ ಯಾರು ಪ್ರೆಡಿಕ್ಟ್ ಮಾಡಕ್ ಸಾಧ್ಯ ಇಲ್ಲ. ಅಟ್ಲೀಸ್ಟ್ ನೀವು ಹಾಸ್ಪಿಟಲ್ ಅಲ್ಲಿ ಡೆಲಿವರಿ ಮಾಡಿಸ್ಕೊಂಡ್ರಿ ಅಂತಂದ್ರೆ ಅಟ್ಲೀಸ್ಟ್ ಬೇಬಿ ಕಂಡೀಷನ್ ರಿಸಸ್ಟೇಷನ್, ಬೇಬಿ ರಿಸಸ್ಟೇಟ್ ಮಾಡೋದು ಈಸಿ ಆಗುತ್ತೆ. ಅಂಡ್ ಅದನ್ನ ಹೈಯರ್ ಸೆಂಟರ್, ಈಗ ಎಲ್ಲೋ ತಾಲೂಕಾ ಪ್ಲೇಸ್ ಅಥವಾ PHC ಅಲ್ಲಿ ಆಯ್ತು ಅಂತಂದ್ರೆ ಅದನ್ನ ಈಸಿಯಾಗಿ ಬೇಬಿನ ಬೇರೆ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸ್ಗೆ ಶಿಫ್ಟ್ ಮಾಡೋದು ಈಸಿ ಆಗುತ್ತೆ. ಯಾಕಂದ್ರೆ ಮನೇಲಿ ಡೆಲಿವರಿ ಆಯ್ತು ಅಂದ್ರೆ ಬೇಬಿ ಹೇಗಿದೆ ಏನಾಗ್ತಿದೆ ಅಂತ ಯಾರಿಗೂ ಗೊತ್ತಾಗದೆ ಇರಬಹುದು, ಯಾಕಂದ್ರೆ ದೇ ಆರ್ ನಾಟ್ ಟ್ರೈನ್ಡ್. ಮೇಡಮ್ ಹೇಳ್ತಾ ಇದ್ದಾರೆ ಹಾಸ್ಪಿಟಲ್ ಅಂಡ್ ಇನ್ಸ್ಟಿಟ್ಯೂಷನಲೈಸ್ಡ್ ಡೆಲಿವರೀಸ್ ಅಂತಾರೆ. ಯಾಕಂದ್ರೆ ಆಸ್ಪತ್ರೆಯಲ್ಲಿ ಹೆರಿಗೆ ಆಗೋದ್ರಿಂದ ಅಲ್ಲಿ ತಜ್ಞರು ಇರ್ತಾರೆ, ಒಬ್ಬರಲ್ಲೂ ಒಬ್ಬರು ಇರ್ತಾರೆ, ನರ್ಸ್ ಇರ್ತಾರೆ. ಅವರು ಬಂದು ವೈದ್ಯರಿಗೆ ಹೇಳ್ತಾರೆ ಮೇಡಮ್ ಹೀಗಾಗ್ತಾ ಇದೆ. ಆ ತಕ್ಷಣದಲ್ಲಿ ಆ ತಜ್ಞರು ಅವೈಲಬಿಲಿಟಿ ಇರ್ತಾರೆ. ಯಾಕಂದ್ರೆ ಒಂದು ಜೀವ ಧರೆಗವತರಿಸಿ ಬರ್ತಾ ಇರುವಾಗ, ಒಂದು ಜೀವ ಉದಿಸಿ ಬರ್ತಾ ಇರುವಾಗ ಅದನ್ನು ಕಾಪಾಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಇದೆ.
ಇದೆ. ಆ ದೃಷ್ಟಿಯಿಂದ ಆದಷ್ಟು ಆಸ್ಪತ್ರೆಯಲ್ಲಿ ಹೆರಿಗೆ ಆಗೋದು ಡಿಸೈರಬಲ್, ಅದು ಅಪೇಕ್ಷಣೀಯ ಅನ್ನೋ ಮಾತನ್ನು ಮೇಡಮ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಭಾಳ ಈಗಂತೂ ಹಳ್ಳಿಯಲ್ಲೂ ಕೂಡ ನರ್ಸಸ್ ಇದ್ದಾರೆ, ದಾದಿಯರಿರ್ತಾರೆ, ಆಸ್ಪತ್ರೆಗಳಿವೆ. ಆದ್ದರಿಂದ ವೈದ್ಯರ ಸಮ್ಮುಖದಲ್ಲಿ ಹೆರಿಗೆ ಆಗುವುದು ಅದು ಒಳ್ಳೆಯದು. ಮೇಡಮ್, ಈಗ ಈ ಕಿಡ್ನಿ ರೋಗ ಏನಾದರೂ ಹೆರಿಡಿಟಿ ಇದೆ, ಆನುವಂಶಿಕವಾಗಿ ಬರುತ್ತಾ? ಹೌದು, ಸ್ವಲ್ಪ ಕಿಡ್ನಿ ರೋಗಗಳು ಕೂಡ ಜೆನೆಟಿಕ್ ಇದೆ, ಅಂದ್ರೆ ಫ್ಯಾಮಿಲಿಯಲ್ಲಿ ರನ್ ಆಗುತ್ತೆ. ಸೊ ಸಮ್ಟೈಮ್ಸ್ ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸ್ ಅಂತ ಕರಿತೀವಿ, ಆಟೋಸೋಮಲ್ ಡಾಮಿನೆಂಟ್, ಆಟೋಸೋಮಲ್ ರಿಸೆಸಿವ್. ಸೊ ಕೆಲವೊಂದು ಕಿಡ್ನಿ ರೋಗಗಳು ವಂಶಾವಳಿ ಅಂದ್ರೆ ಜೆನೆಟಿಕ್ ಆಗಿ ಕೂಡ ಬರುತ್ತೆ. ಸೊ ಆ ಥರ ಯಾವುದಾದ್ರೂ ಫ್ಯಾಮಿಲಿಯಲ್ಲಿ ಆಲ್ರೆಡಿ ಕಿಡ್ನಿ ಡಿಸೀಸಸ್ ಇತ್ತು ಅಂತಂದ್ರೆ ನೆಕ್ಸ್ಟ್ ಜನರೇಷನ್, ನಿಮ್ಗೆ ಹುಟ್ಟೋ ಮಗುಗೆ ಅಥವಾ ನೆಕ್ಸ್ಟ್ ಜನರೇಷನ್ ಅನ್ನ ಟೆಸ್ಟ್ ಮಾಡಿಸ್ಕೊಳ್ಳೋದು ಉತ್ತಮ. ಈ ಕಿಡ್ನಿ ರೋಗಗಳು ಬರುವುದಕ್ಕೆ ಯಾವುದರ ಅಭಾವ ಅಂತೀರಿ? ಯಾವುದಾದ್ರೂ ವಿಟಮಿನ್ ಕೊರತೆ ಆಗಿ ಬರುತ್ತಾ ಅಥವಾ ಏನು ಹೇಗೆ? ನೋ ಸರ್, ಮೋಸ್ಟ್ ಆಫ್ ದ ಟೈಮ್ ವೈಟಮಿನ್ಸ್, ಮಿನರಲ್ಸ್ ಆ ಥರ ಯಾವುದು ಕೊರತೆಯಿಂದ ಏನು ಕಿಡ್ನಿ ಡಿಸೀಸ್ ಬರಲ್ಲ. ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಜೆನೆಟಿಕ್ ಅಥವಾ ಸಮ್ ಇನ್ಫೆಕ್ಷನ್ಸ್ ರಿಲೇಟೆಡ್ ಇರುತ್ತೆ. ಸ್ವಲ್ಪ ಮಕ್ಕಳಲ್ಲಿ ಯೂರಿನ್ ಇನ್ಫೆಕ್ಷನ್ಸ್ ಆಗುತ್ತೆ, ಅಂದ್ರೆ ಅವ್ರು ಕರೆಕ್ಟ್ ಟೈಮಾಗಿ ಯೂರಿನ್ ಮಾಡದೆ ಲಾಂಗ್ ಅವರ್ಸ್ ಯೂರಿನ್ ಹೋಲ್ಡ್ ಮಾಡೋದು, ಅಥವಾ ಟಾಯ್ಲೆಟ್ ಟ್ರೈನಿಂಗ್ ಚೆನ್ನಾಗಿ ಆಗಿಲ್ಲ ಅಂತಂದ್ರೆ ಮೋಸ್ಟ್ ಕಾಮನ್ ಮಕ್ಕಳಲ್ಲಿ ಮೋಸ್ಟ್ ಕಾಮನ್ ಆಗಿ ನಾವು ನೋಡೋದಂದ್ರೆ ಯೂರಿನ್ ಇನ್ಫೆಕ್ಷನ್, ಸಿಂಪಲ್ ಯೂರಿನ್ ಇನ್ಫೆಕ್ಷನ್ಸ್ ಆಗ್ತಿರುತ್ತೆ. ಸೊ ಹೈಡ್ರೇಷನ್, ತುಂಬಾ ಹೊತ್ತು ನೀರು ಕುಡಿದೇ ಇರೋದು, ಲಾಂಗ್ ಟೈಮ್ ಬಾತ್ರೂಮ್ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ಬಾತ್ರೂಮ್ ಹೋಗದೆ ಇರೋದು. ಸೊ ಲಾಂಗ್ ಸ್ಟ್ಯಾಂಡಿಂಗ್ ಅಂದ್ರೆ ಲಾಂಗ್ ಹೋಲ್ಡಿಂಗ್ ಆಫ್ ಯೂರಿನ್ ಫಾರ್ ಲಾಂಗ್ ಟೈಮ್ ಅಂಡ್ ಚೆನ್ನಾಗಿ ಹೈಡ್ರೇಷನ್ ಮಾಡದೇ ಇರೋದು, ಅಂಡ್ ಕಾನ್ಸ್ಟಿಪೇಷನ್ ಆಲ್ಸೋ ಪ್ರೀಡಿಸ್ಪೋಸಸ್ ಟು ಯೂರಿನ್ ಇನ್ಫೆಕ್ಷನ್. ಸೊ ಇವಾಗ ನೋಡ್ತಾ ಇರ್ಬೋದು, ಲೈಕ್ ಫುಡ್ ಹ್ಯಾಬಿಟ್ಸ್ ಅಷ್ಟು ಚೆನ್ನಾಗಿರಲ್ಲ, ಲೋ ಫೈಬರ್ ಡಯಟ್ ಅಂಡ್ ಟಾಯ್ಲೆಟ್ ಟ್ರೈನಿಂಗ್ ಇವೆಲ್ಲ ಆಗಿಲ್ಲ ಅಂತಂದ್ರೆ ಯೂರಿನ್ ಇನ್ಫೆಕ್ಷನ್ಸ್ ಜಾಸ್ತಿಯಾಗಿ ಕಾಣಿಸುತ್ತೆ. ಅಂಡ್ ಸಮ್ಟೈಮ್ಸ್ ಜೆನೆಟಿಕ್ ಅಂಡ್ ಸಮ್ಟೈಮ್ಸ್ ಇಡಿಯೋಪ್ಯಾಥಿಕ್, ಸಮ್ಟೈಮ್ಸ್ ಸಮ್ ಡಿಸೀಸಸ್ ಲೈಕ್ ನೆಫ್ರಾಟಿಕ್ ಸಿಂಡ್ರೋಮ್, ನೆಫ್ರೈಟಿಸ್ ಆ ಥರ ಎಲ್ಲ ಇರುತ್ತೆ. ಇದೇ ಕಾರಣ ಅಂತ ಹೇಳಕ್ಕಾಗಲ್ಲ. ಸಮ್ಟೈಮ್ಸ್ ಕಾರಣಗಳಿರುತ್ತೆ, ಸಮ್ಟೈಮ್ಸ್ ದರ್ ವಿಲ್ ಬಿ ಇಡಿಯೋಪ್ಯಾಥಿಕ್, ನೋ ರೀಸನ್ಸ್, ವಿ ಹ್ಯಾವ್ ಟು ಟ್ರೀಟ್ ಇಟ್ ಅಷ್ಟೇ. ಮೇಡಮ್, ಈಗ ಬಹಳ ತಮ್ಮ ವಿಷಯನೇ ಬಹಳ ಆಸಕ್ತಿದಾಯಕವಾಗಿದೆ. ಈಗ ಈ ಒಂದು ಮಗು ಶಾಲೆಯಲ್ಲಿ ಅಥವಾ ಏನೋ ಒಂದು ಆರಾಮಿಲ್ದಂಗಾಗಿಯೇ ಈಗ ಏನಾದರೂ ಬಳಲಿಕೆಯಿಂದ ಬಂದಾಗ ಇದು ಕಿಡ್ನಿ ಸಮಸ್ಯೆ ಇರಬಹುದು ಅಂತ ಯಾವ ಲಕ್ಷಣಗಳಿಂದ ಗುರುತಿಸ್ತಿರ್ತಾವೆ? ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಮೋಸ್ಟ್ ಆಫ್ ದ ಟೈಮ್ ಗೊತ್ತಾಗುತ್ತೆ. ಆ್ಯಂಡ್ ತುಂಬಾನೇ ಜ್ವರ ಬರ್ತಾ ಇದೆ, ಯಾಕೆ ಜ್ವರ ಬರ್ತಿದೆ ಅಂತ ಗೊತ್ತಾಗ್ತಿಲ್ಲ, ಅಥವಾ ಯೂರಿನ್ ಮಾಡಬೇಕಾದ್ರೆ ಯೂರಿನ್ ಮಾಡೋಕ್ಕೆ ತುಂಬ ನೋವಾಗ್ತಾ ಇದೆ, ಅಥವಾ ಯೂರಿನ್ ಚೆನ್ನಾಗಿ ಮಾಡ್ತಾ ಇಲ್ಲ ಬೇಬಿ, ಅಥವಾ ಯೂರಿನಲ್ಲಿ ಕೆಂಪು ಕಲರ್ ಯೂರಿನ್ ಮಾಡ್ತು ಅಂತಂದರೆ, ಅಥವಾ ಮುಖ ಬಾವು ಬರುತ್ತೆ. ಸಮ್ಟೈಮ್ಸ್ ನೆಫ್ರಾಟಿಕ್ ಸಿಂಡ್ರೋಮ್ ಅಂತ ನಾವು ಕರಿತೀವಿ. ಮುಖ ಅಥವಾ ಕೈ ಕಾಲು ಬಾವು ಬಂದರೆ ನೆಫ್ರಾಟಿಕ್ ಸಿಂಡ್ರೋಮ್ಸ್ ಆ ಥರ. ಅಥವಾ ಸಡನ್ ಅಕ್ಯೂಟ್ ಪೇನ್, ಹೊಟ್ಟೆ ನೋವು, ಕಿಡ್ನಿ ಸ್ಟೋನ್ಸ್ ಆಗಿರೋ ಚಾನ್ಸಸ್ ಕೂಡ ಇರುತ್ತೆ ಮಕ್ಕಳಲ್ಲಿ. ಆರ್ ಸಮ್ಟೈಮ್ಸ್ ಏನಾದರೂ ಇನ್ಫೆಕ್ಷನ್ಸ್ ಸಮ್ ರಿಲೇಟೆಡ್ ಇದರಿಂದ ಒಂದೊಂದು ಮಕ್ಕಳಲ್ಲಿ ಏನಾಗುತ್ತೆ, ಕಿಡ್ನಿ ಕೆಲಸ ಮಾಡೋ ಚಾನ್ಸಸ್ ಕೂಡ ಕಮ್ಮಿ ಇರೋ ಚಾನ್ಸ್, ಅಂದರೆ ಅಕ್ಯೂಟ್ ಕಿಡ್ನಿ ಇಂಜುರಿ ಅಥವಾ CKD, ಅಂದರೆ ಹುಟ್ಟುತ್ತಾನೆ ಕಿಡ್ನಿ ಚೆನ್ನಾಗಿ ಬೆಳವಣಿಗೆ ಆಗಿರಲ್ಲ, ಅದು ಮಿಸ್ ಆಗಿರುತ್ತೆ. ಯಾಕಂದರೆ ಇಷ್ಟು ದಿನ ಚೆನ್ನಾಗೇ ಇರುತ್ತೆ ಬೇಬಿ, ಸಡನ್ ಆಗಿ BP ಜಾಸ್ತಿ ಆಗೋದು, ಅಥವಾ ಏನಾದರೂ ಚಿಕ್ಕ ಮಕ್ಕಳಲ್ಲಿ BP ಕಾಣಿಸ್ತು ಅಂದರೆ ತಪ್ಪದೆ ಕಿಡ್ನಿಗೆ ಏನಾದರೂ ಸಮಸ್ಯೆ ಇದೆನಾ ಅಂತ ನಾವು ಚೆಕ್ ಮಾಡಿ ನೋಡಬೇಕು. ಚಿಕ್ಕ ಮಕ್ಕಳಿಗೂ BP ಚೆಕ್ ಮಾಡಿಸ್ಬೇಕಂತೀರ ಅವಾಗ? ಅಟ್ಲೀಸ್ಟ್ ಈಗ ಆಲ್ರೆಡಿ ನಿಮಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಗೊತ್ತಿತ್ತಂದ್ರೆ ಅಟ್ಲೀಸ್ಟ್ ನೀವು ಯಾವಾಗ ಡಾಕ್ಟರ್ಗೆ ಭೇಟಿ ಆಗ್ತೀರಾ ಅವಾಗೆಲ್ಲ ನಾವು BP ಚೆಕ್ ಮಾಡಲೇಬೇಕು. ಕಿಡ್ನಿ ಸಮಸ್ಯೆ ಆಲ್ರೆಡಿ ಗೊತ್ತಿರೋ ಮಕ್ಕಳಲ್ಲಿ. ಈಗ ಕಿಡ್ನಿ ಸಮಸ್ಯೆ ಏನೂ ಇಲ್ಲ ಅಂದ್ರೂ ಅಟ್ಲೀಸ್ಟ್ ವರ್ಷಕ್ಕೊಂದ್ಸತಿ ಮಕ್ಕಳಲ್ಲೂ ಕೂಡ BP ಚೆಕ್ ಮಾಡೋದು ಉತ್ತಮ. ಮೇಡಮ್ ಅವರು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಮೂತ್ರ ವಿಸರ್ಜನೆ ಮತ್ತು ಮಲ ವಿಸರ್ಜನೆ ಏನಿದೆ ಅದು ತಡೆಗಟ್ಟಬಾರದು ಮಕ್ಕಳಲ್ಲಿ, ವಿಶೇಷವಾಗಿ ಅದನ್ನು ಪಾಪ ಎಲ್ಲೂ ಅವಕಾಶ ಇಲ್ಲ, ಬಸ್ನಲ್ಲೆಲ್ಲ ಪ್ರಯಾಣ ಮಾಡ್ತಾ ಇರ್ತಾರೆ, ಇನ್ನೇನೋ ಸಮಸ್ಯೆಗಳು. ಹಳ್ಳಿಯಲ್ಲಂತೂ ಪಾಪ ಏನಾಗಿದೆ, ಬಾತ್ರೂಮಿನ ವ್ಯವಸ್ಥೆ ಇತ್ಯಾದಿ ಇರೋದಿಲ್ಲ. ಅದರ ನಡುವೆನೂ ಆ ಮಗುವಿಗೆ ಯಾವಾಗ ಬಾತ್ರೂಮಿಗೆ ಹೋಗ್ಬೇಕನ್ನಿಸ್ತದೆ, ಯೂರಿನ್ ಮೂತ್ರ ವಿಸರ್ಜನೆ ಇತ್ಯಾದಿ, ತಾವು ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಸಿಕೊಡಬೇಕು. ಮೇಡಮ್, ಈಗ ಇಂಥದ್ದು ತಿನ್ನೋದ್ರಿಂದ ಯಾವ್ದಾವ್ದು ಈ ಪಾಲಕ್ಕು ಇತ್ಯಾದಿ ಹೆಚ್ಚು ಉಪಯೋಗಿಸೋದ್ರಿಂದ ಕಿಡ್ನಿ ಸಮಸ್ಯೆ ಆಗ್ಬಹುದು, ಹೀಗೆ ಹಾಗೆ ಅಂತಾರೆ, ಇದು ಸತ್ಯ? ಹಂಗೇನಿಲ್ಲ ಸರ್, ಎಲ್ಲಾನು ತಿನ್ಬಹುದು, ಬಟ್ ಯಾವುದೇ ಆಗಲಿ ನಾವು ಲಿಮಿಟ್ ಆಗಿ ತಿನ್ಬೇಕು. ಈಗ ನಮಗೆ ಮಾವಿನಣ್ಣೆ ಇಷ್ಟ, ಇವಾಗ ಸಮ್ಮರ್ ಸೀಸನ್ ಮಾವಿನಣ್ಣೆ ಇಷ್ಟ ಅಂತೇಳಿ ಪೂರ್ತಿ ದಿನ ಬರೀ ಮಾವಿನಣ್ಣೆ ತಿನ್ನಬಾರ್ದು. ಸೊ ಯು ಹ್ಯಾವ್ ಟು ಈಟ್ ಇನ್ ಲಿಮಿಟ್ ಅಷ್ಟೇ. ನಿಮಗೆ ಯಾವ್ದು ಇಷ್ಟ ನೀವೆಲ್ಲ ತಿನ್ಬೋದು, ಬಟ್ ಅದನ್ನ ಒಂದು ಲಿಮಿಟಲ್ಲಿ ತಿನ್ನಬೇಕು ಅಷ್ಟೇ. ಸೊ ಬಟ್ ಸ್ಪೆಷಲಿ ಕಿಡ್ನಿ ಡಿಸೀಸ್ ಇರೋರು ಅಥವಾ CKD ಅಂದರೆ ಕಿಡ್ನಿ ಕೆಲಸ ಮಾಡದೇ ಇರೋಂಥವ್ರು, ಆ ಥರದವ್ರು ಮಾತ್ರ ನಾನ್ ವೆಜ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಉಪ್ಪಿನ ಅಂಶ ಸ್ವಲ್ಪ ಕಮ್ಮಿ ತಗೋಬೇಕು. ಅಂಡ್ ಪೊಟ್ಯಾಷಿಯಂ ರಿಚ್ ಫುಡ್ಸ್ ಅಂತ ಕರಿತೀವಿ, ಅಂದರೆ ಬಾಳೆಹಣ್ಣು, ಎಳ್ನೀರು ಆ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್. ನಟ್ಸ್, ಡಾರ್ಕ್ ಚಾಕ್ಲೇಟ್ಸ್ ಅಂಡ್ ಆಲ್ ದೋಸ್ ಥಿಂಗ್ಸ್ ಅವಾಯ್ಡ್ ಮಾಡಬೇಕು. ಇಲ್ಲ ಅಂತಂದರೆ ಹೆಲ್ದಿ ಆಗಿರೋರು, ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇರೋರು ಎಲ್ಲಾನು ಊಟ ಮಾಡ್ಬೋದು. ಜಸ್ಟ್ ಲಿಮಿಟ್ ಆಗಿ
ಊಟ ಮಾಡ್ಬೇಕಷ್ಟೇ, ಎಲ್ಲ ಇಷ್ಟ ಸ್ವಲ್ಪ ಅಂತ ಈ ತಿನ್ಬಾರ್ದು. ಮಕ್ಕಳು ಅಂತಂದ್ಮೇಲೆ ಸ್ವಲ್ಪ ಫಾಸ್ಟ್ ಫುಡ್ಡು, ಆಮೇಲೆ ಕರ್ದಿದ್ದು, ಸ್ವಲ್ಪ ಉಪ್ಪಿನಂಶ ಇರೋದು, ಇಂಥ ಚಾಕ್ಲೇಟ್ಸು, ಚಿಪ್ಸ್ ಇಂಥದ್ದೆಲ್ಲ ಲೈಕ್ ಮಾಡ್ತಾರೆ. ಇದರಿಂದ ಏನಾದರೂ ತೊಂದರೆ ಆಗುತ್ತಾ, ಹೇಗೆ? ತೊಂದರೆ ಅಂತ ಏನಾಗೋದಿಲ್ಲ. ಆಬ್ವಿಯಸ್ಲಿ ಅವ್ರಿಗೆ ಇಷ್ಟ ಅಂತ ದಿನ ಪೇರೆಂಟ್ಸ್ ಡೈಲಿ ಅದೇ ಕೊಡಿಸ್ಬಾರ್ದು. ಅಟ್ಲೀಸ್ಟ್ ಒನ್ಸ್ ಅ ವೀಕ್ ನೀ ಇದು ಕೆಲಸ ಮಾಡಿದೆ, ನೀ ಇದು ಚೆನ್ನಾಗಿ ಮಾಡಿದ್ರೆ ಅಂದರೆ ಅವ್ರಿಗೆ ರಿವಾರ್ಡಿಂಗ್ ಥರ ನೀವು ಕೊಡೋದು ಬೆಟರ್ ಅನ್ಸುತ್ತೆ. ಸೊ ದಟ್ ಅವರಿಗೂ ಒಂದು ಡಿಸಿಪ್ಲಿನ್ ಆಗಿ ಇದ್ದಂಗೆ ಆಗುತ್ತೆ. ಇಲ್ಲ ಕೇಳ್ದಾಗೆಲ್ಲ ಕೊಡಿಸಿದ್ವಿ ಅಂದರೆ ಅವರದು ವ್ಯಾಲ್ಯೂ ಮಾಡೋದಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಮನೆ ಆಹಾರನ ಊಟ ಮಾಡಬೇಕು. ವಾರಕ್ಕೆ ಒಂದ್ಸತಿ ಅಥವಾ 2 ವಾರಕ್ಕೆ ಒಂದ್ಸತಿ ಹೊರಗಿಂದು ತಿನ್ಬೋದು. ಯಾವಾಗಲಾದರೂ ಒಂದು ಸಲ ಚೇಂಜಸ್ ಏನಿದೆ, ಚೇಂಜಸ್ಸು ಮನುಷ್ಯನಲ್ಲಿ ಯಾವುದೇ ಇದರಲ್ಲಿ ಬೇಕು, ಆದರೆ ಅದಕ್ಕೊಂದು ಮಿತಿ ಇರಲಿ ಅನ್ನೋದನ್ನು ಭಾಳ, ಈ ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಹೇಳ್ತಾರೆ. ಮೇಡಮ್ ಅವರು ಎರಡನ್ನೂ ಮೈಗೂಡಿಸಿಕೊಂಡಿದ್ದಾರೆ. ಹಳೆ ಪರಂಪರೆನೂ ಇದೆ ಮತ್ತು ಹೊಸತನೂ ಇದೆ ಅವರ ದೃಷ್ಟಿಯಲ್ಲಿ. ಭಾಳ ಒಳ್ಳೆ ಮಾತುಗಳನ್ನು ಹೇಳಿದ್ದಾರೆ. ಮೇಡಮ್, ಕಿಡ್ನಿ ಸ್ಟೋನು ಯಾವಾಗ ಆಗುತ್ತೆ? ಮೋಸ್ಟ್ ಆಫ್ ದ ಟೈಮ್ ಕಿಡ್ನಿ ಸ್ಟೋನ್ಸ್ ಕೂಡ ಜೆನೆಟಿಕ್ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ ಜೆನೆಟಿಕ್ ಇಲ್ಲ ಅಂತಂದ್ರೆ ವೆರಿ ರೇರ್ಲಿ, ತುಂಬಾನೇ ಡಿಹೈಡ್ರೇಟೆಡ್, ಚೆನ್ನಾಗಿ ಹೈಡ್ರೇಷನ್ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ರೇರ್ಲಿ ಇನ್ ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ಸ್ ಆಯಿತು ಅಂದರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ವಿಲ್ ಬಿ ಫ್ಯಾಮಿಲಿಯಲ್, ಅಂದರೆ ಮನೆಯಲ್ಲಿ ಹಿಸ್ಟ್ರಿ ಇರುತ್ತೆ. ಸೊ ಸಮ್ ಅಮೌಂಟ್ ಆಫ್ ಜೆನೆಟಿಕ್ಸ್ ಇರುತ್ತೆ ಮಕ್ಕಳಲ್ಲಿ ಕಿಡ್ನಿ ಸ್ಟೋನ್ಸ್ ಬರಬೇಕಂದ್ರೆ. ಹೌದಲ್ಲ? ಎಸ್. ನಾವು ಏನೇನು ಹೆಚ್ಚಿಗೆ ಸೇವನೆ ಮಾಡೋದ್ರಿಂದ ಕಿಡ್ನಿ ಸ್ಟೋನ್ಸ್ ಆಗುತ್ತೆ? ಹೆಚ್ಚಾಗಿ ತಿನ್ನೋದ್ರಿಂದ ಅಂತ ಏನಿಲ್ಲ. ಸಾಲ್ಟ್ ಕಂಟೆಂಟ್ ಹೆಚ್ಚಿಗೆ ತಿಂದ್ವಿ ಅಂತಂದ್ರೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಸಕ್ಕರೆ ಹೆಚ್ಚಿಗೆ ಯೂಸ್ ಮಾಡೋದ್ರಿಂದ, ಶುಗರಿಂದ ಆ ಥರ ಏನಾಗೋದಿಲ್ಲ. ಬಟ್ ಹೈ ಸಾಲ್ಟ್ ಕಂಟೆಂಟ್ ಇಂದ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಮೇಡಮ್ ಅವ್ರು ಹೀಗೆ ಲಕ್ಷಣಗಳನ್ನು ಹೇಳಿದ್ರು. ಕೈಕಾಲು ಸ್ವಲ್ಪ ಬಾವು ಬಂದರೆ, ಮುಖ ಊದ್ಕೊಂಡಂಗೆ ಆಗಿದ್ದರೆ, ಒಂದು ವೇಳೆ ಅತಿಯಾದ ಜ್ವರ ಇದ್ದರೆ ಸ್ವಲ್ಪ ಇದು ಕಿಡ್ನಿ ಸಮಸ್ಯೆ ಇರಬಹುದೇ ಅಂತ ಸಂಶಯ ಪಡಬಹುದು ಅಂತ ಮೇಡಮ್ ಅವರು ಹೇಳಿ ಅದನ್ನು ಮುಂದೆ ತಜ್ಞ ವೈದ್ಯರಿಗೆ ತೋರಿಸೋದು ಒಳ್ಳೆಯದು ಅಂತಾರೆ. ಯಾಕಂದರೆ ಯಾವಾಗಲೂ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಅಂತಾರಲ್ಲ, ತಡೆಗಟ್ಟಬೇಕಾಗ್ತದೆ. ಆ ದೃಷ್ಟಿಯಿಂದ ಇದನ್ನು ಕಿಡ್ನಿ, ಮೇಡಮ್ 2 ಕಿಡ್ನಿ ಎಲ್ಲರಿಗೂ ಇರುತ್ತಾ? ಮೋಸ್ಟ್ ಆಫ್ ದ ಟೈಮ್ ಎಲ್ಲರಿಗೂ 2 ಕಿಡ್ನಿ ಇರಲ್ಲ. ಸಿಂಗಲ್ ಕಿಡ್ನಿ, ಹುಟ್ಟುತ್ತಾನೆ ಒಂದು ಕಿಡ್ನಿ ಚೆನ್ನಾಗಿ ಡೆವಲಪ್ಮೆಂಟ್ ಆಗಿರಲ್ಲ, ಅವರಿಗೆಲ್ಲ ಒಂದೇ ಕಿಡ್ನಿ ಇರುತ್ತೆ. ಸೊ ತುಂಬಾನೇ ಕೇಸ್ ಬರುತ್ತೆ. ಇದು ತುಂಬಾನೇ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ನೀವು ಕೇಳಿದ್ದು. ಏನಪ್ಪ ಅಂತಂದ್ರೆ, ಒಂದು ಕಿಡ್ನಿ ಇದ್ರೂ ಜೀವನ ಪೂರ್ತಿ ಚೆನ್ನಾಗಿ ಬದುಕ್ಬೋದು, ಬಟ್ ಆ ಒಂದು ಕಿಡ್ನಿ ಚೆನ್ನಾಗಿರ್ಬೇಕು. ಸೊ ಆ ಒಂದು ಕಿಡ್ನಿನ ನಾವು ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ, ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿ, ಆ ಮಗುದ ರೆಸ್ಪಾನ್ಸಿಬಿಲಿಟಿ, ಮತ್ತೆ ಡಾಕ್ಟರ್ ಆಗಿ ನಮ್ಮ ರೆಸ್ಪಾನ್ಸಿಬಿಲಿಟಿ ಕೂಡ. ಸೊ ಯಾವುದೇ ಮಗು ಹುಟ್ಟುತ್ತಾ ಒಂದು ಕಿಡ್ನಿ ಜೊತೆಗೆ ಬಿಡ್ತಾ ಇದೆ ಬೈ ಬರ್ತ್ ಅಂತಂದ್ರೆ, ಸೊ ಆ ಥರ ಸ್ವಲ್ಪ ರೆಗ್ಯುಲರ್ ಫಾಲೋ ಅಪ್ ಮಾಡಬೇಕು. ಆ ಇರೋ ಒಂದು ಕಿಡ್ನಿ ಚೆನ್ನಾಗಿ ಬೆಳೀತಾ ಇದೆನೋ ಇಲ್ಲೋ, ಅಥವಾ ಯಾವುದೇ ಸಂಬಂಧಿತ ಕಿಡ್ನಿಗೆ ಸಂಬಂಧಿತ ಏನೇ ಸ್ವಲ್ಪ ಪ್ರಾಬ್ಲಮ್ ಆದರೂ ಜಲ್ದಿ ಬಂದು ಡಾಕ್ಟರ್ಗೆ ತೋರಿಸ್ಬೇಕು. ಆ್ಯಂಡ್ ಕಿಡ್ನಿಗೆ ಹಾನಿ ಆಗುವಂಥ ಯಾವುದೇ ಥರದ ಮೆಡಿಸಿನ್ ಅವ್ರು ತಗೋಬಾರ್ದು. ಆ್ಯಂಡ್ ಅದೇನು ಚೆನ್ನಾಗಿರೋ ಕಿಡ್ನಿ ಇದೆ ಅಲ್ವಾ, ಅದು ಚೆನ್ನಾಗಿ ಬೆಳೀತಾ ಇದೆನೋ ಇಲ್ಲ ಅಂತ ಸ್ವಲ್ಪ ಚೆಕ್ ಮಾಡಿಸ್ಕೋತಾ ಇರಬೇಕು. ಅಟ್ಲೀಸ್ಟ್ 10-12 ಇಯರ್ಸ್ ತನಕ, ಒನ್ಸ್ ಇನ್ 2 ಇಯರ್ಸ್ ಆದರೂ ಅವರು ಚೆಕಪ್ ಮಾಡಿಸ್ಕೋತಾ ಇರಬೇಕು. ಆ್ಯಂಡ್ ಈ ಥರ ಒಂದು ಸಿಂಗಲ್ ಕಿಡ್ನಿಯಲ್ಲಿ ಹುಟ್ಟಿದ ಮಗುಗೆ BP ಕಂಪಲ್ಸರಿ ವರ್ಷಕ್ಕೆ 2 ವರ್ಷಕ್ಕೆ ಒಂದ್ಸತಿ BP ಚೆಕ್ ಮಾಡಿಸ್ಕೋಬೇಕು. ಮಕ್ಕಳಿಗೆ ಏನಾಗ್ತದೆ ಬಿಡ್ರಿ ಅಂತ ಅನೇಕ ಸಲ ನಾವು ಅಲಕ್ಷ್ಯ ಮಾಡ್ತೀವಿ. ಮೇಡಮ್ ಅವ್ರು ಹೇಳ್ತಾ ಇದ್ದಾರೆ, ತಜ್ಞ ವೈದ್ಯರು ವರ್ಷಕ್ಕೆ 1 ಸಲ ಅಥವಾ 2 ಸಲ ಮಗುವಿನ BP ಚೆಕಪ್ ಮಾಡಿಸೋದು ಒಳ್ಳೆಯದು. ಮತ್ತು ಆವಾಗಲೇ ಹೇಳಿದ್ರು, ಗರ್ಭವತಿ ಆಗಿದ್ದಾಗ ಸ್ಕ್ಯಾನಿಂಗ್ ಮಹತ್ವವನ್ನು ಕೂಡ ಹೇಳಿದ್ದಾರೆ. ಮೇಡಮ್, ಈಗ ಒಂದು ಮಗುವಿಗೆ, ಶಾಲೆಗೆ ಹೋಗ್ತಕ್ಕಂಥ ಮಗುವಿಗೆ ನೀವು ಕಿಡ್ನಿ ಸಮಸ್ಯೆ ಇದೆ ಅಂತ ಹೇಳಿ ಗುರ್ತಾದಾಗ ಅವರಿಗೆ ಏನೇನು ಸಜೆಸ್ಟ್ ಮಾಡ್ತೀರಾ? ನಾನು ಎಲ್ಲ ಸ್ಕೂಲವ್ರಿಗೂ ಇನ್ ಜನರಲ್ ಹೇಳಬೇಕಂತ ಇರೋದಿಷ್ಟೇ. ಸೊ ಮೇಕ್ ಎ ಹ್ಯಾಬಿಟ್, ವಾಟರ್ ಬ್ರೇಕ್ ಅಂತ ಕೊಡಿ. ಸ್ಪೆಷಲಿ ಇನ್ ಸಮ್ಮರ್, ಕಲಬುರ್ಗಿ ರೀಜನಲ್ಲಿ 2-3 ಮಂತ್ಸ್ ತುಂಬಾ ಸಮ್ಮರ್ ಇರುತ್ತೆ. ಸೊ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ 2 ಅವರ್ಸಿಗೆ ಒಂದ್ಸತಿ ವಾಟರ್ ಬ್ರೇಕ್ ಅಂತ ಮಾಡಿ, ಸೊ ದಟ್ ದೇ ವಿಲ್ ಬಿ ಹ್ಯಾಬಿಚುಯೇಟೆಡ್. ಅವ್ರು ಮರ್ತರೂ ನೀರು ಕುಡಿತಾರೆ. ಅಟ್ಲೀಸ್ಟ್ ವಾಟರ್ ಬ್ರೇಕ್ ಕೊಡ್ತಾ ಇದ್ದಾರೆ ನಮ್ಮ ಮ್ಯಾಮ್ ಅಂತ ಹೇಳ್ಬಿಟ್ಟು ದೇ ವಿಲ್ ಡ್ರಿಂಕ್ ವಾಟರ್. ಆ್ಯಂಡ್ ಇನ್ನೊಂದು ಏನಂತಂದರೆ ಟಾಯ್ಲೆಟ್, ಅಟ್ಲೀಸ್ಟ್ ಗಿವ್ 2.5-3 ಅವರ್ಸಿಗೆ ಒಂದ್ಸತಿ ಅವರಿಗೆ ಟಾಯ್ಲೆಟ್ ಬ್ರೇಕ್ ಕೊಡೋದು ಇಂಪಾರ್ಟೆಂಟ್ ಅನ್ಸುತ್ತೆ. ಸಮ್ ಟೀಚರ್ಸ್ ವಿಲ್ ಬಿ ವೆರಿ ಸ್ಟ್ರಿಕ್ಟ್, ಅವರಿಗೆ ಲೈಕ್ ಆಗಲ್ಲ ಪದೇ ಹೋಗೋದು. ಐ ಅಂಡರ್ಸ್ಟ್ಯಾಂಡ್. ಬಟ್ ಅಟ್ಲೀಸ್ಟ್ ಯಾರಾದರೂ ಪೇರೆಂಟ್ಸ್ ರಿಕ್ವೆಸ್ಟ್ ಮಾಡಿದ್ರೆ ಆಸ್ ಅ ಟೀಚರ್ ನೀವು ಕನ್ಸಿಡರೇಟ್ ಮಾಡಿ ಅವರಿಗೆ ಟಾಯ್ಲೆಟ್ ಬ್ರೇಕ್ಸ್ ಕೊಡ್ಬೋದು ಅಂತ ನನಗನ್ಸುತ್ತೆ. ನಿಜ. ಈ ಒಳ ಒತ್ತಡಗಳನ್ನು ಮೇಡಮ್ ಅವರು ಬಹಳ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಈ ಒಳ ಒತ್ತಡಗಳನ್ನು ತಡಿಬಾರದು ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ, ಶಾಲೆ ಇರಲಿ, ಅದು ಮತ್ತೆಲ್ಲೇ ಇರಲಿ, ಯಾಕಂದರೆ ಅದೆಲ್ಲ ಅದು ಯಾವ ಟೈಮಿಗೆ ಏನು ಆಗಿದೆ, ನೀವು ಮೂತ್ರ ವಿಸರ್ಜನೆ ತಡೆದು ಹಾಗೆ ಕೂತ್ಕೊಂಡ್ರೆ ಟೀಚರ್ ಏನು ಹೇಳ್ತಾ ಇದ್ದಾರೆ ಅದು ನಿಮ್ಮ ತಲೆ ಒಳಗಡೆ, ಬ್ರೈನ್ ಒಳಗಡೆ ಇಳಿಯೋದಿಲ್ಲ. ಅದು ಇದೆಲ್ಲ ಸಮಸ್ಯೆ ಇದೆ. ಆದ್ದರಿಂದ ಇದಕ್ಕೆಲ್ಲ ಅವಕಾಶ ಆಗಬೇಕು ಅಂತ. ಮೇಡಮ್, ಈಗ ಟ್ರೀಟ್ಮೆಂಟ್ ಒಂದ್ಸಲ ನೀವು ಕಿಡ್ನಿ ಟ್ರೀಟ್ಮೆಂಟ್ ಏನಾದರೂ ರೋಗ ಇದೆ ಅಂತೇಳಿ ಗೊತ್ತಾಗಿ ಕಿಡ್ನಿ ಟ್ರೀಟ್ಮೆಂಟು ಅದಕ್ಕೆ ಶುರು ಮಾಡಿದ್ರೆ, ಚಿಕಿತ್ಸೆ ಶುರು ಎಷ್ಟು ವರ್ಷಗಳ ಕಾಲ, ಏನು ಹೇಗಿದೆ?
ಸರ್ ಅದು ರೋಗದ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಸಮ್ ರೋಗಗಳಿಗೆ ಒಂದ್ಸತಿ ಟ್ರೀಟ್ಮೆಂಟ್ ಕೊಟ್ರೆ ಅದು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಕೆಲವೊಂದು ರೋಗಗಳು. ಬಟ್ ಕೆಲವೊಂದು ರೋಗಗಳು ಮತ್ತೆ ಅಂದ್ರೆ ಪದೇ ಪದೇ ಬರುವಂತ ಚಾನ್ಸ್ ಇರುತ್ತೆ. ಲೈಕ್ ನೆಫ್ರಾಟಿಕ್ ಸಿಂಡ್ರೋಮ್, ಅದು ಮತ್ತೆ ಬರೋ ಚಾನ್ಸ್ ಇರುತ್ತೆ. ಸಮ್ ನೆಫ್ರೈಟಿಸ್ ಮತ್ತೆ ಬರುತ್ತೆ. ಸೊ ಆಲ್ರೆಡಿ 2 ಕಿಡ್ನಿ ಕೆಲಸ ಮಾಡ್ತಿಲ್ಲ ಅಂದ್ರೆ ಅವರಿಗೂ ಕೂಡ ಲೈಫ್ ಲಾಂಗ್ ಆ ಥರದವರಿಗೆಲ್ಲ ಸ್ವಲ್ಪ ಅದು ಕಿಡ್ನಿ ರೋಗ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಬಟ್ ಸಮ್ ಅಕ್ಯೂಟ್ ಕಂಡೀಷನ್ಸ್ಗೆ ಆ ಟೈಮಿಗೆ ಟ್ರೀಟ್ಮೆಂಟ್ ಕೊಟ್ಟರೆ ಆರಾಮಾಗ್ತಾರೆ. ಇಟ್ ಡಿಪೆಂಡ್ಸ್ ಯಾವ ರೋಗ ಯಾವ ಚಿಕಿತ್ಸೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡಯಾಲಿಸಿಸ್ ಅಂದ್ರೆ ಏನು, ಇದನ್ನು ಯಾವಾಗ ಪ್ರಾರಂಭ ಮಾಡ್ತೀರಾ? ಇದು ಬಹಳ ಎಕ್ಸ್ಪೆನ್ಸಿವ್ ಅನ್ನೋ ಮಾತಿದೆ, ಇದು ಸತ್ಯನಾ ಹೇಗೆ? ಡಯಾಲಿಸಿಸ್ ಯಾವಾಗ ಮಾಡ್ತೀವಿ ಅಂತಂದ್ರೆ ಯಾವಾಗ ನಿಮ್ದು 2 ಕಿಡ್ನಿ ಕೆಲಸ ಮಾಡಲ್ಲ ಅವಾಗ ಡಯಾಲಿಸಿಸ್ ಮಾಡ್ತೀವಿ. ಸೊ ಸ್ವಲ್ಪ ಜನ ಏನು ಅನ್ಕೊಂಡಿರ್ತಾರೆ ಡಯಾಲಿಸಿಸ್ ಮಾಡಿದ್ರೆ ಸಾಕು ಆರಾಮಾಗಿ ಬಿಡ್ತೀವಿ ಅಂತ. ಅದು ಆ ಥರ ಅಲ್ಲ. 2 ಥರ ಇರುತ್ತೆ, ಅಕ್ಯೂಟ್ ಕಿಡ್ನಿ ಇಂಜುರಿ ಮತ್ತೆ CKD, ಕ್ರಾನಿಕ್ ಕಿಡ್ನಿ ಇಂಜುರಿ ಅಂತ ಹೇಳ್ಬಿಟ್ಟು. ಅಕ್ಯೂಟ್ ಕಿಡ್ನಿ ಇಂಜುರಿ ಅಂದ್ರೆ ಏನು ತಾತ್ಕಾಲಿಕವಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿ ನಿಮ್ ಕಿಡ್ನಿ ಕೆಲಸ ಮಾಡ್ತಾ ಇಲ್ಲ. ಸೊ ಅವಾಗ ನಾವು ಡಯಾಲಿಸಿಸ್ ಸ್ಟಾರ್ಟ್ ಮಾಡಿದ್ವಿ ಅಂದ್ರೆ ಎಲ್ಲಿ ತನಕ ಮಾಡ್ತೀವಿ, ನಿಮ್ಮ ಕಿಡ್ನಿ ಕೆಲಸ ಮಾಡೋ ತನಕ ನಾವು ಡಯಾಲಿಸಿಸ್ ಮಾಡ್ತೀವಿ. ಸೊ 3-4 ತಿಂಗಳು ಟೈಮ್ ಇರುತ್ತೆ. ಸೊ ಅಷ್ಟರೊಳಗೆ ನಿಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ನಾವು ಡಯಾಲಿಸಿಸ್ ಬಂದ್ ಮಾಡ್ತೀವಿ, ನಿಮ್ಮ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಸೊ ದಿಸ್ ಈಸ್ ಇನ್ ಅಕ್ಯೂಟ್ ಕಂಡೀಷನ್ಸ್. ಸೊ ಡಯಾಲಿಸಿಸ್ ಏನ್ ಮಾಡುತ್ತೆ ಅಂದ್ರೆ ನಿಮ್ ಕಿಡ್ನಿ ಮಾಡೋ ಕೆಲಸ ಮಾಡ್ತಿರತ್ತಷ್ಟೇ. ಬಟ್ ಅಟ್ ದ ಎಂಡ್ ನಿಮ್ ಕಿಡ್ನಿನೇ ಕೆಲಸ ಮಾಡಬೇಕು. ಯಾವಾಗ ನಿಮ್ ಕಿಡ್ನಿ ಕೆಲಸಕ್ಕೆ ಸ್ಟಾರ್ಟ್ ಮಾಡುತ್ತೆ ಆ ಟೈಮಲ್ಲಿ ನಾವು ಡಯಾಲಿಸಿಸ್ ಬಂದ್ ಮಾಡ್ತೀವಿ. ಸಮ್ಟೈಮ್ಸ್ ಅಕ್ಯೂಟ್ ಕಿಡ್ನಿ ಇಂಜುರಿಯಲ್ಲೆಲ್ಲ ತಾತ್ಕಾಲಿಕವಾಗಿ ಅಂದ್ರೆ ಟೆಂಪ್ರರಿ ಡಯಾಲಿಸಿಸ್ ಬೇಕಾಗುತ್ತೆ ಅಷ್ಟೇ. ಒಂದ್ಸತಿ ಕಿಡ್ನಿ ಚೆನ್ನಾಗಿ ಕೆಲಸ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ವಿ ಕ್ಯಾನ್ ಸ್ಟಾಪ್. ಬಟ್ ನಾಟ್ ಇನ್ ಆಲ್ ದ ಕೇಸಸ್. ಸಮ್ ಕೇಸಲ್ಲಿ CKD ಅಂತ ಕರಿತೀವಿ, ಅಥವಾ ಎಲ್ಲೋ ಒಂದ್ ಕಡೆಯಿಂದ ಪರ್ಮನೆಂಟ್ ಡ್ಯಾಮೇಜ್ ಆಗ್ಬಿಟ್ಟಿದೆ ಕಿಡ್ನಿ, ಇನ್ನೇನು ಕೆಲಸನೇ ಮಾಡಲ್ಲ ಅಂದ್ರೆ ಅವರಿಗೆ ನಾವು ಲೈಫ್ ಲಾಂಗ್ ಡಯಾಲಿಸಿಸ್ ಮಾಡ್ತೀವಿ. ಸೊ ಇಲ್ಲ ಅಂದ್ರೆ ಅದಕ್ಕೆ ಪರ್ಮನೆಂಟ್ ಕ್ಯೂರ್ ಏನಪ್ಪಾ ಅಂದ್ರೆ ಕಿಡ್ನಿನ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕಾಗತ್ತೆ. ಈ ಡಯಾಲಿಸಿಸ್ ಅಂದ್ರೆ ಏನು ಮಾಡ್ತೀರಾ ಮೇಡಮ್ ತಾವು? ಡಯಾಲಿಸಿಸ್ ಅಂತಂದ್ರೆ 2 ಥರ ಡಯಾಲಿಸಿಸ್ ಇರುತ್ತೆ ಸರ್. ಒಂದು ಪೆರಿಟೋನಿಯಲ್ ಮತ್ತೆ ಹಿಮೋಡಯಾಲಿಸಿಸ್ ಅಂತ ಹೇಳ್ಬಿಟ್ಟು. ಸಣ್ಣ ಮಕ್ಕಳಲ್ಲಿ ನಾವು ಮೋಸ್ಟ್ ಆಫ್ ದ ಟೈಮ್ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ ಮಾಡ್ತೀವಿ. ಯಾಕಂದ್ರೆ ತೂಕ ಕಮ್ಮಿ ಇರ್ತಾರೆ, ಅವರಿಗೆ ಹೊಟ್ಟೆಯಲ್ಲಿ ಒಂದು ಚಿಕ್ಕ ಪೈಪ್ ಹಾಕ್ಬಿಟ್ಟು ನೀರಿನ ಡಯಾಲಿಸಿಸ್ ಅಂತ ಹೇಳಿ ನಾವು ಮಾಡ್ತೀವಿ. ದೊಡ್ಡವರಲ್ಲಿ ಅಥವಾ ಒಂದು 10 kg ಮೇಲ್ಪಟ್ಟ ಮಕ್ಕಳಲ್ಲಿ ಒಂದು ಬ್ಲಡ್ ವೆಸಲ್ಗೆ ಕೆಥೇಟರ್ ತರ ಇಟ್ಟಿರ್ತೀವಿ. ಸೊ ಬಾಡಿಯಲ್ಲಿರೋ ಬ್ಲಡ್ ನ ನಾವು ಪ್ಯೂರಿಫೈ ಮಾಡಿ, ಯಾಕಂದ್ರೆ ಕಿಡ್ನಿ ಪ್ಯೂರಿಫೈ ಮಾಡ್ತಾ ಇರಲ್ಲ, ಯಾಕಂದ್ರೆ ಬಾಡಿಯಲ್ಲಿರೋ ಓನ್ ಕಿಡ್ನಿ ಕೆಲಸ ಮಾಡದೇ ಇರ್ಬೇಕಾದ್ರೆ ನಾವು ಬ್ಲಡ್ ನ ಹೊರಗಡೆ ತೆಗೆದ್ಬಿಟ್ಟು ಒಂದು ಡಯಾಲೈಸರ್ ಅಂತಿರುತ್ತೆ, ಅದರಲ್ಲಿ ಬ್ಲಡ್ ನ ಕ್ಲೀನ್ ಮಾಡಿ ಮತ್ತೆ ವಾಪಸ್ ಪೇಷಂಟ್ ದೇಹಕ್ಕೆ ಸೆಂಡ್ ಮಾಡ್ತೀವಿ. ಬ್ಲಡ್ ಪೂರ್ತಿ ಶುದ್ಧೀಕರಣ ಮಾಡ್ತೀರಾ? ಎಸ್, ಇಟ್ಸ್ ಲೈಕ್ ಬ್ಲಡ್ ಪ್ಯೂರಿಫಿಕೇಶನ್ ತರ ಕೆಲಸ ಮಾಡುತ್ತೆ ಡಯಾಲಿಸಿಸ್. ಅದೇ ಬ್ಲಡ್ ಮತ್ತೆ ಹಾಕ್ತೀರಾ ಅಥವಾ ಬೇರೆ ಬ್ಲಡ್ ಹಾಕ್ತೀರಾ? ಇಲ್ಲ, ಸೇಮ್ ಬ್ಲಡ್ ಸರ್ಕ್ಯುಲೇಟ್ ಆಗಿ ವಾಪಸ್ ಮತ್ತೆ ಅದೇ ಹೋಗುತ್ತೆ, ಶುದ್ಧ ಆಗಿ ಹೋಗುತ್ತೆ. ಎಸ್. ಇದು ಸ್ವಲ್ಪ ದುಬಾರಿ ಅಂತಾರೆ, ಹೌದಾ? ಆಬ್ವಿಯಸ್ಲಿ ಪ್ರೈವೇಟ್ ಅಲ್ಲಿ, ಯಾಕಂದ್ರೆ ಅಷ್ಟು ಕೇರ್ ಅಷ್ಟೆಲ್ಲ ಬೇಕಂತಂದ್ರೆ ಪ್ರೈವೇಟ್ ಅಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಬಟ್ ಇವಾಗ ಗೌರ್ಮೆಂಟ್ ಜಿಮ್ಸ್ ಹಾಸ್ಪಿಟಲ್ ಕೂಡ ಡಯಾಲಿಸಿಸ್ ಯೂನಿಟ್ ಇದೆ, ಮೇಂಟೆನೆನ್ಸ್ ಡಯಾಲಿಸಿಸ್ ಯೂನಿಟ್ ಇದೆ. BPL ಹೋಲ್ಡರ್ಸ್ಗೆ ಫ್ರೀ ಆಫ್ ಕಾಸ್ಟ್ ಡಯಾಲಿಸಿಸ್ ಮಾಡ್ತಾರೆ. ಸಮ್ ಚಾರಿಟಬಲ್ ಡಯಾಲಿಸಿಸ್ ಯೂನಿಟ್ ಅಲ್ಲಿ ಫ್ರೀ ಆಫ್ ಕಾಸ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ಬಿಟ್ ಕಾಸ್ಟ್ಲಿ. ಬಟ್ ಯಾರು BPL ಕಾರ್ಡ್ ಹೋಲ್ಡರ್ಸ್ ಇರ್ತಾರೆ ಅಂತವರು ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ ಅಲ್ಲಿ ಅಥವಾ ಗೌರ್ಮೆಂಟ್ ಸೆಟಪ್ ಅಲ್ಲಿ ಕೂಡ ಡಯಾಲಿಸಿಸ್ ಫೆಸಿಲಿಟೀಸ್ ನ ಯೂಸ್ ಮಾಡಬಹುದು. ಮೇಡಮ್ ಹೇಳ್ತಾ ಇದ್ದಾರೆ, ಸರ್ಕಾರ ಜನರ ಆರೋಗ್ಯವನ್ನು ಕಾಪಾಡುವಲ್ಲಿ ಬಹಳ ಉತ್ತಮವಾದಂಥ ಕೆಲಸ ಮಾಡ್ತಾ ಇದೆ. ಇವತ್ತು ಜಿಮ್ಸ್ ಇದರಲ್ಲಿ ಬಹಳಷ್ಟು ಒಳ್ಳೊಳ್ಳೆ ಸೌಲಭ್ಯಗಳು ಬಂದಿವೆ ಜಿಮ್ಸ್ ಆಸ್ಪತ್ರೆಯಲ್ಲಿ, ಅದನ್ನು ಉಪಯೋಗಿಸ್ಕೊಳ್ರಿ. ಮತ್ತು ಕಲಬುರಗಿಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಈಗ ಉದಾಹರಣೆಗೆ ಡಾಕ್ಟರ್ ರಾಣಿ ಪಾಟೀಲ್ ಅವರು ಇದೇ ಮಕ್ಕಳ ಕಿಡ್ನಿ ಸಮಸ್ಯೆಗಳನ್ನು ಕುರಿತಾಗಿ ಅವರು ಅಧ್ಯಯನ ಮಾಡಿ ಅದರಲ್ಲೇ ನೈಪುಣ್ಯ ಪಡ್ಕೊಂಡಂಥ ಡಾಕ್ಟರ್ ರಾಣಿ ಪಾಟೀಲ್ ಇದ್ದಾರೆ. ಇನ್ನೂ ಅನೇಕರು ಇದ್ದಾರೆ. ತಡ ಮಾಡದೇನೆ ವೈದ್ಯರನ್ನು ಸಂಪರ್ಕಿಸಬೇಕಾಗಿ ಕೋರಿಕೆ ಇದೆ. ಮೇಡಮ್, ಈ ಕಿಡ್ನಿ ವರ್ಗಾವಣೆ ಸಾಧ್ಯತೆ ಇದೆಯಾ? ಟ್ರಾನ್ಸ್ಪ್ಲಾಂಟೇಶನ್ ಅಂತ ಹೇಳಿದ್ರಿ ತಾವು. ಹೌದು ಸರ್, ಮಾಡ್ಬೋದು. ಯಾರು ಕಂಪ್ಯಾಟಿಬಲ್ ಕಿಡ್ನಿ ಡೋನರ್ ಮ್ಯಾಚ್ ಆಗ್ತಾರೆ, ಯಾರು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೊಳ್ಳೋ ಅಂತ ಕಂಡೀಷನ್ ಅವರಿಗಿದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ನೆಸೆಸಿಟಿ ಇದೆ ಅಂದ್ರೆ ಅಂಥವ್ರಿಗೆ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಈವನ್ ಮಕ್ಕಳಲ್ಲೂ ಕೂಡ ಮಾಡಬಹುದು. ಸ್ಪೆಷಲಿ ನಮ್ಮ ಮಕ್ಕಳ ಕಿಡ್ನಿ ಡಾಕ್ಟರ್ ಆಗಿರೋದ್ರಿಂದ ಮಕ್ಕಳಲ್ಲೂ ಕೂಡ ನಾವು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬಹುದು. ಏನು ತೊಂದರೆ ಇಲ್ಲ. ಯಾಕಂದ್ರೆ ಅಟ್ಲೀಸ್ಟ್ ಕ್ವಾಲಿಟಿ ಆಫ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಡಯಾಲಿಸಿಸ್ ಮೇಲೆ ನಾವು ಕ್ವಾಲಿಟಿ ಆಫ್ ಲೈಫ್ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ, ಯಾವ ತರ ಹೇಗೆ ಅಂತ ಹೇಳ್ಬಿಟ್ಟು. ಬಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ಬೇಬಿ ಕ್ಯಾನ್ ಗೋ ಬ್ಯಾಕ್ ಟು ಸ್ಕೂಲ್ ಅಂಡ್ ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಅಟ್ಲೀಸ್ಟ್ ಕ್ವಾಲಿಟಿ ಆಫ್ ಲೈಫ್ ಆಫ್ ದಟ್ ಚೈಲ್ಡ್ ವಿಲ್ ಇಂಪ್ರೂವ್ ಸಿಗ್ನಿಫಿಕೆಂಟ್ಲಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಮೇಡಮ್, ಈಗ ಒಂದು ಮನೆಯಲ್ಲಿ 3 ಮಕ್ಕಳಿದ್ರೆ, ಯಾರಿಗೂ ಒಂದು ಮಗುವಿಗೆ ಸಮಸ್ಯೆ ಇದೆ, ಈಗ ತಂಗಿಗೆ ಏನಾದರೂ ತೊಂದರೆ ಇದ್ರೆ ಅಣ್ಣ ಒಂದು ಕಿಡ್ನಿ ಕೊಡಬಹುದಾ? ದಟ್ ಡಿಪೆಂಡ್ಸ್. ಹೆಂಗೆ ಅಂತಂದ್ರೆ ಫಸ್ಟ್ ಮ್ಯಾಚ್ ಮಾಡಕ್ ನಾವು ಟ್ರೈ ಮಾಡ್ತೀವಿ.
ಮುಂಚೆ ಯಾರಾದರೂ ಎಲ್ಲಿಂದನಾದರೂ ಕಿಡ್ನಿ ತರ್ಬೋದಿತ್ತು. ಈಗ ಆ ಥರ ಇಲ್ಲ. ಗೌರ್ಮೆಂಟಿಂದ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಓನ್ಲಿ ಫ್ಯಾಮಿಲಿ, ಮದರ್, ಫಾದರ್, ಗ್ರ್ಯಾಂಡ್ ಪೇರೆಂಟ್ಸ್ ಕ್ಯಾನ್ ಗಿವ್. ಇಲ್ಲ ಯಾರ್ದು ಮ್ಯಾಚ್ ಆಗಲಿಲ್ಲ ಕಿಡ್ನಿ ಅವ್ರಿಗೆ, ಅಥವಾ ಯಾರು ಕೊಡೋಕ್ಕೆ ರೆಡಿ ಇಲ್ಲ, ಅಥವಾ ಅವ್ರು ಏನೋ ಸಮ್ ಕಾಂಟ್ರಾ ಇಂಡಿಕೇಶನ್ ಇಂದ ಕೊಡ್ತಾ ಇಲ್ಲ ಅಂದರೆ ದೇರ್ ಇಸ್ ಅ ರಿಜಿಸ್ಟ್ರಿ. ಬ್ಯಾಂಗ್ಳೂರಲ್ಲಿ ರಿಜಿಸ್ಟ್ರಿ ಇರುತ್ತೆ, ಡೋನರ್ ರಿಜಿಸ್ಟ್ರಿ. ಅಲ್ಲಿ ನೀವು ರಿಜಿಸ್ಟರ್ ಮಾಡಬೇಕು, ಟ್ರಾನ್ಸ್ಪ್ಲಾಂಟ್ ರಿಜಿಸ್ಟ್ರಿಯಲ್ಲಿ ರಿಜಿಸ್ಟರ್ ಮಾಡಿ ನಿಮಗೆ ಮ್ಯಾಚ್ ಆಗುವಂಥ ಕಿಡ್ನಿ ಅವರಲ್ಲಿ ಇದ್ದಾಗ, ಅವೈಲಬಲ್ ಇದ್ದಾಗ ಅವರು ನೋಟಿಫೈ ಮಾಡ್ತಾರೆ. ದೆನ್ ಯು ಕ್ಯಾನ್ ಗೆಟ್ ಅ ಟ್ರಾನ್ಸ್ಪ್ಲಾಂಟ್ ಡನ್. ಬಟ್ ಯಾರಿಂದನೋ ಯಾರ್ಯಾರೋ ಕಿಡ್ನಿ ಇವಾಗ ತಗೊಳಕ್ಕಾಗಲ್ಲ. ರೂಲ್ಸ್ ಆರ್ ವೆರಿ ಸ್ಟ್ರಿಕ್ಟ್. ಮೇಡಮ್, ಈಗ ಯಾರಿಗೆ ಯಾವ ಕಿಡ್ನಿ ಮ್ಯಾಚ್ ಆಗುತ್ತೆ ಅಂತ ಹೇಗೆ ನಿರ್ಧಾರ ಮಾಡ್ತೀರಾ ವೈದ್ಯರಾಗಿ ತಾವು? ನಾವು ತುಂಬಾನೇ ಅದಕ್ಕೆಲ್ಲ ತುಂಬಾನೇ ಬ್ಲಡ್ ವರ್ಕಪ್ ಮಾಡಬೇಕಾಗತ್ತೆ. ಟ್ರಾನ್ಸ್ಪ್ಲಾಂಟಿಗೆ ಅವ್ರು ರೆಡಿ ಇದ್ದಾರೆ ಅಂದ್ರೆ ನಾವು ಎಲ್ಲಾರ್ದು ಬ್ಲಡ್ ಟೆಸ್ಟ್ ಎಲ್ಲ ಮಾಡಿ ಮ್ಯಾಚ್ ಆಗುತ್ತೋ ಇಲ್ಲೋ ಅಂತ ನೋಡಿ, ಇಟ್ ಟೇಕ್ಸ್ ಸಮ್ 2-3 months ಆದ್ರೂ ಟೈಮ್ ಬೇಕಾಗುತ್ತೆ ಎಲ್ಲ ಮ್ಯಾಚ್. ಕಿಡ್ನಿ ಒಂದು ಎಲ್ಲಿವರೆಗೂ ಕಾರ್ಯಕ್ಷಮತೆ ಇರ್ತದೆ ಅದಕ್ಕೆ? ಈಗ ಉದಾಹರಣೆಗೆ ಒಂದು ಸಣ್ಣ ಮಗುವಿಗೆ ಕಿಡ್ನಿ ಸಮಸ್ಯೆ ಇದ್ರೆ ಅವ್ರ ಮನೆಯಲ್ಲಿ ಅಜ್ಜಿಯರಿದ್ರೆ ಅವ್ರ ಕಿಡ್ನಿ ಕೊಡಬಹುದಾ? ಹೌದು, ಕೊಡ್ಬೋದು. ಸೊ ದೊಡ್ಡವ್ರ ಕಿಡ್ನಿನ ಸಣ್ಣವ್ರಿಗೆ ಹಾಕ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಕಿಡ್ನಿಗೆ ವಯಸ್ಸಾದಂತೆ ಅದ್ರ ಕಾರ್ಯಕ್ಷಮತೆ ಕಡಿಮೆ ಆಗ್ತದೆ ಅಂತಾರೆ, ಅದರ ಕೆಪಾಸಿಟಿ? ಹಂಗೇನಿಲ್ಲ, ಅದು ಚೆನ್ನಾಗಿ ಕೆಲಸ ಮಾಡ್ತಿತ್ತು, ಟ್ರಾನ್ಸ್ಪ್ಲಾಂಟ್ ಮಾಡೋ ಕಂಡೀಷನ್ ಅಲ್ಲಿ ಇದೆ ಅಂದ್ರೆ ಮಾಡ್ಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಬಹಳ ಒಳ್ಳೆ ಮಾತು ಹೇಳ್ತಾ ಇದ್ದಾರೆ ಮೇಡಮ್ ಅವರು. ನೋಡಿ, ಮನೇಲಿ ಅಜ್ಜಿಯರು ಇರ್ತಾರೆ, ಪಾಪ ಚಿಕ್ಕ ಮಗು ಇದೆ, ಅದು ಕಿಡ್ನಿ ಸಮಸ್ಯೆ ಆಗಿತ್ತು ಅಂತಂದ್ರೆ ಇವನ್ ಅಜ್ಜಿಯರು ಕೂಡ ಆ ಕಿಡ್ನಿಯನ್ನು ಕೊಡಬಹುದು, ಅವರಿಂದ ನಾವು ತಗೊಂಡು ಇವರಿಗೆ ವರ್ಗಾವಣೆ ಮಾಡಬಹುದು ಅಂತನ್ನುವ ಮಾತನ್ನು ಮೇಡಮ್ ಅವರು ಹೇಳಿದ್ದಾರೆ. ಆದಾಗ್ಯೂ ಮಕ್ಕಳು, ಯಾಕಂದ್ರೆ ಮುಂದಿನ ಭಾವಿ ಪ್ರಜೆಗಳಿರ್ತಾರೆ ಅವರು. ಅದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು ಹೇಳುವಾಗೆ ಶ್ರೇಷ್ಠ ಭಾರತ್ ಏನಿದೆ, ಯುವ ಭಾರತ್ ಏನಿದೆ, ಇದು ಎಲ್ಲ ನಾವು ಕಾಣಬೇಕು ಅಂತಂದರೆ ವಿಕಸಿತ್ ಭಾರತ್ ಅಂತಂತಾರೆ. ಈ ವಿಕಸಿತ್ ಭಾರತದ ಪರಿಕಲ್ಪನೆಯನ್ನು ನಾವು ನಿಜವಾಗಿಯೂ ಸಾಕ್ಷಾತ್ಕಾರಗೊಳಿಸಬೇಕಾದ್ರೆ ಮಕ್ಕಳ ಆರೋಗ್ಯವನ್ನು ನಾವು ಚೆನ್ನಾಗಿ ಕಾಪಾಡಬೇಕು. ಈ ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರ್ ರಾಣಿ ಪಾಟೀಲ್ ಸಿದ್ಧಗಂಗಾ ಆಸ್ಪತ್ರೆ ಇವರು ಇವತ್ತು ಅಂತರ್ವಾಣಿಗೆ ಆಗಮಿಸಿ ಮಕ್ಕಳಿಗೆ ಬರ್ತಕ್ಕಂಥ ಕಿಡ್ನಿ ರೋಗಗಳ ಬಗ್ಗೆ ಬಹಳಷ್ಟು ವಿವರಗಳನ್ನು ಕೊಟ್ಟಿದ್ದಾರೆ. ಅದರ ಚಿಕಿತ್ಸೆ ಬಗ್ಗೆನೂ ಕೂಡ ವಿವರ ಕೊಟ್ಟಿದ್ದಾರೆ. ಮೇಡಮ್, ಕೊನೆಯದಾಗಿ ನಮ್ಮ ಕೇಳುಗರಿಗೆ ಏನು ಹೇಳ್ತೀರ ತಾವು? ನಾನು ಹೇಳಬೇಕಂತ ಇರೋದಿಷ್ಟೇ. ನಾನು ಇಲ್ಲಿ ಬಂದಮೇಲೆ, ಗುಲ್ಬರ್ಗಾಗೆ ಬಂದಮೇಲೆ ನೋಡಿರೋದೇನಂತಂದರೆ, ತುಂಬ ಜನ ಎಲ್ಲ ಕಡೆ ಓಡಾಡಿ ಬರ್ತಾರೆ. ಸೊಲ್ಲಾಪುರ ಹೋಗ್ತಾರೆ, ಹೈದರಾಬಾದ್ ಹೋಗ್ತಾರೆ, ಎಲ್ಲ ಕಡೆ. ನಿಮ್ಮ ಊರಲ್ಲೇ ಮಕ್ಕಳ ಕಿಡ್ನಿ ಡಾಕ್ಟರ್ ಇರಬೇಕಾದ್ರೆ ಸೊ ನೀವು ಅದರ ಫೆಸಿಲಿಟೀಸ್ನ ಉಪಯೋಗ ತಗೋಬೇಕು. ಸೊ ಯಾವುದೇ ತರಹದ ಮಕ್ಕಳಲ್ಲಿ ಕಿಡ್ನಿ ಸಂಬಂಧಿತ ರೋಗ ಇತ್ತು, ನಾ ಹೇಳ್ದಂಗೆ ಸಮ್ ರಿಕರೆಂಟ್ ಭಾಳ ಸತಿ ಯೂರಿನ್ ಇನ್ಫೆಕ್ಷನ್ಸ್ ಆಗ್ತಾ ಇದೆ, ಅಥವಾ ಕಿಡ್ನಿಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ನಿಮ್ಮ ಸ್ಕ್ಯಾನಲ್ಲಿ ಗೊತ್ತಾಯಿತು, ಕಿಡ್ನಿ ಸ್ಟೋನ್ಸ್ ಆಗಲಿ, ನೆಫ್ರಾಟಿಕ್ ಸಿಂಡ್ರೋಮ್, ನೆಫ್ರೈಟಿಸ್, ಏಕಿ ಏನಾದರೂ ಕೆಂಪಗೆ ಮಾಡಿದ್ರು, ಅಥವಾ 5 ವರ್ಷದ ಮೇಲ್ಪಟ್ಟ ಮಕ್ಕಳು ಇನ್ನೂ ಹಾಸಿಗೆಯಲ್ಲಿ ಏಕಿ ಮಾಡ್ತಾ ಇದ್ದಾರೆ, ಅಂದರೆ ನಾಕ್ಟರ್ನಲ್ ಎನ್ಯೂರಿಸಿಸ್ ಅಂತ ಕರಿತೀವಿ. ಯಾವುದೇ ತರಹದ ನಿಮಗೆ ಕಿಡ್ನಿ ಸಂಬಂಧಿತ ರೋಗ ಇತ್ತು ಅಂದರೆ ತಪ್ಪದೇ ನಿಮ್ಮ ಮಕ್ಕಳ ಡಾಕ್ಟರ್ನ, ಸನಿಹದ ಮಕ್ಕಳ ಡಾಕ್ಟರ್ನ ಭೇಟಿಯಾಗಬೇಕು, ಮತ್ತು ಮಕ್ಕಳ ಕಿಡ್ನಿ ಡಾಕ್ಟರ್ನ ಭೇಟಿಯಾಗಿ ಅವರ ಸಲಹೆನ ಫಾಲೋ ಮಾಡಬೇಕು. ಅಂಡ್ ಇನ್ನೂ ತುಂಬಾ ಜನ ಕೇಳ್ತಾರೆ, ಮೇಡಮ್ ಮಕ್ಕಳ ಕಿಡ್ನಿ ಡಾಕ್ಟರ್ ಯಾಕೆ, ದೊಡ್ಡವ್ರ ಕಿಡ್ನಿ ಡಾಕ್ಟರ್ಗೆ ಏನು ಡಿಫ್ರೆನ್ಸ್ ಅಂತ ಕೇಳ್ತಾ ಇರ್ತಾರೆ. ಸೊ ಆಬ್ವಿಯಸ್ಲಿ ಸಣ್ಣ ಮಕ್ಕಳಿಗೆ ದೊಡ್ಡ ಮಕ್ಕಳಲ್ಲಿ ಬರುವಂತ ಕಿಡ್ನಿ ರೋಗಗಳು ತುಂಬಾನೇ ಡಿಫ್ರೆಂಟ್ ಇರುತ್ತೆ. ಸೊ ದೊಡ್ಡರಲ್ಲಿ ಕಾಣುವಂತ ಕಿಡ್ನಿ ರೋಗಗಳು ಬೇರೆ, ಮಕ್ಕಳಲ್ಲಿ ಕಾಣುವಂತ ಕಿಡ್ನಿ ರೋಗಗಳು ಬೇರೆ. ಅಂಡ್ ನಮ್ದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಆಗಲಿ, ಮಕ್ಕಳಲ್ಲಿ ಟ್ರೀಟ್ಮೆಂಟ್ ಪ್ರೋಟೋಕಾಲ್ಸ್ ಸ್ವಲ್ಪ ತುಂಬಾನೇ ಡಿಫರ್ ಆಗುತ್ತೆ. ಸೊ ಹಂಗಾಗಿ ಹುಟ್ಟಿದ ಕೂಸಿಂದ ಹಿಡಿದು 18 ವರ್ಷದ ಒಳಗಿನ ಮಕ್ಕಳಲ್ಲಿ ಯಾವುದೇ ತರಹದ ಕಿಡ್ನಿ ಸಂಬಂಧಿತ ರೋಗ ಬಂದ್ರೆ ಅವ್ರ ಮಕ್ಕಳ ಕಿಡ್ನಿ ಡಾಕ್ಟರ್ನ ಭೇಟಿಯಾಗಿ ಟ್ರೀಟ್ಮೆಂಟ್ ತಗೊಳ್ಳೋದು ಉತ್ತಮ. ಈಗ ಮೇಡಮ್, ತಮ್ಮ ಈ ಮಾತುಗಳನ್ನು ಕೇಳಿ ತಾವು ಏನಾದರೂ ಸಮಸ್ಯೆ ಇದ್ದಾಗ ತಮ್ಮ ಭೇಟಿಗೆ ಬರಬೇಕು ಅಂತ ಜನರು ಅಪೇಕ್ಷೆ ಪಟ್ಟರೆ ತಮ್ಮ ಸೇವೆ ಎಲ್ಲಿ ಲಭ್ಯ ಇದೆ? ಸಿದ್ಧಗಂಗಾ ಹಾಸ್ಪಿಟಲ್ಗೆ ಅವ್ರು ಯಾವಾಗಾದ್ರೂ ಬರಬಹುದು, ಬಂದು ನಮ್ಮನ್ನ ಭೇಟಿ ಇರ್ತೀವಿ. ಅಂಡ್ ಇವನ್ ಐ ಹ್ಯಾವ್ ಅನ್ ಇನ್ಸ್ಟಾಗ್ರಾಮ್ ಪೇಜ್ ಆಲ್ಸೋ, ಕಿಡ್ಸ್ ಅಂಡ್ ಕಿಡ್ನಿ ಅಂತ ಹೇಳ್ಬಿಟ್ಟು. ಸೊ ಅವ್ರಿಗೆ ಏನಾದ್ರು ಕ್ವೆಶನ್ ಇತ್ತು ಅಂದ್ರೆ ದೇ ಕ್ಯಾನ್ ಫಾಲೋ ಅಸ್ ಆನ್ ಇನ್ಸ್ಟಾಗ್ರಾಮ್ ಪೇಜ್, ಅಂಡ್ ಅಲ್ಲಿ DM ಕೂಡ ಮಾಡಬಹುದು. ಮೇಡಮ್ ಹೇಳಿದ್ದಾರೆ, ಈ ಮಕ್ಕಳ ಸೇವೆಯಲ್ಲಿ ಮಕ್ಕಳನ್ನು ಕಾಪಾಡುವಲ್ಲಿ ಅವರಿಂದ ಆದ ಸೇವೆಯನ್ನು ಅವರು ನಿರಂತರವಾಗಿ ಕೊಡ್ತಾ ಇರ್ತಾರೆ. ಯಾವಾಗಲೂ ಆ ಸೇವೆಗೆ ಸಿದ್ಧರಿದ್ದಾರೆ. ಡಾಕ್ಟರ್ ರಾಣಿ ಪಾಟೀಲ್ ಮೇಡಮ್ ಅವರು ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅದು ಅವ್ರದೇ ಆಸ್ಪತ್ರೆ. ತಾವು ಮಕ್ಕಳಿಗೆ ಸಂಬಂಧಪಟ್ಟಂಥ ಆ ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆಗಳಿದ್ದರೆ ಮೇಡಮ್ ಅವ್ರನ್ನ ಭೇಟಿ ಆಗ್ಬೋದು, ಮತ್ತಿತರ ತಜ್ಞ ವೈದ್ಯರನ್ನು ಭೇಟಿಯಾಗಿ ಕಾಳಜಿ ವಹಿಸಿ ಆ ರೋಗಗಳ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ಕೇಳಿಕೊಂಡು ಇದುವರೆಗೆ ಆಗಮಿಸಿ ಬಹಳ ಉತ್ತಮವಾದಂಥ ಗುಣಾತ್ಮಕವಾದಂಥ ಸಲಹೆಯನ್ನು ಕೊಟ್ಟಿರುವ ಡಾಕ್ಟರ್ ರಾಣಿ ಪಾಟೀಲ್ ಮೇಡಮ್ ಅವರಿಗೆ ಶ್ರೋತೃಗಳೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ನಮಸ್ಕಾರ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.